ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ನಿಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಪ್ರತಿಯೊಂದು ಕಾರ್ಯಕ್ರಮದ ಹಿಂದಿನ ಉದ್ದೇಶ ಪ್ರೇಕ್ಷಕರನ್ನ ಅಂದರೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದು. ಹಾಗೆ ಇಡೀ ಕರ್ನಾಟಕನೇ ಜರ್ನಿಯಲ್ಲಿ ಭಾಗಿಯಾಗಿ ಪ್ರತಿನಿತ್ಯ ಸೆಲೆಬ್ರೇಟ್ ಮಾಡಿದ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆಗೆ ತಲುಪ್ತಾ ಇದೆ. ಈ ಸೀಸನ್ನಿನ ವಿನ್ನರ್ ಯಾರು ಅನ್ನೋ ಒಂದು ಪ್ರಶ್ನೆಗೆ ವೇಟ್ ಮಾಡಿ ಉತ್ತರ ಸಿಗೋದಕ್ಕೆ ಉಳಿದಿರೋದು ಕೇವಲ ಒಂದೇ ವಾರ, ಇನ್ಫ್ಯಾಕ್ಟ್ ಓನ್ಲಿ ಫ್ಯೂ ಡೇಸ್. ಆದರೆ ಅದಕ್ಕಿಂತ ಮುಂಚೆ ನನಗೊಂದು ಜವಾಬ್ದಾರಿ ಇದೆ. ಈ ಸೀಸನ್ನಿನ ಈ ಕೊನೆಯ ಸೂಪರ್ ಸಂಡೇಯಲ್ಲಿ ಒಂದಿಷ್ಟು ನಗಿಸಿ ಫಿನಾಲೆಗೆ ಹೋಗಿರೋರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಕೊನೆಗೆ ಈ ವಾರ ಎವಿಕ್ಟ್ ಆಗಿರೋರನ್ನ ಮನೆಯಿಂದ ಆಚೆ ಕರೆಯೋದು. ಅದನ್ನು ಮಾಡೋಣ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಏಷ್ಯನ್ ಪೇಂಟ್ಸ್, co-powered by Ashwasooya Realities, Walkmake Footwear, Santoor, Maruti, Suzuki, Heritage, Malleshwaram, Sudarshan Silks ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ ಅಂತ ಹೇಳ್ತಾ, ಈಗ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಸಂಚಿಕೆ ನಂತರ ಮನೇಲಿ ಏನೇನಾಯ್ತು ಅಂತ ಒಂದು ಸಲ ಕರ್ನಾಟಕ ಬಿಗ್ ಬಾಸ್ ವಿಟಿ ಪ್ಲೀಸ್. ಸಂಜೆ 4:35. ಮಸ್ತ್ ಮಲೈಕಾ, ಮಸ್ತ್ ಮಲೈಕಾ. Congratulations. ವಾಟ್ ಯಾ ಮಲೈಕಾ? ಇರೋದೇ ಒಂದು. God bless you, ma'am. Camera ಕಣ. We did it. Partner. We did it, partner. We did it, partner. God bless, ma'am. God bless. ಅಷ್ಟೇ ನಾವು ಹೇಳಿದ್ದಷ್ಟೇ. ಅಟ್ಟಣ ನಾನು ಮಾಡಿ ಮಾಡಿ ಪ್ಲೀಸ್ ನೋಡಿ, ಪ್ಲೀಸ್ ಮೇಕ್ ದಿ ಆನರ್ಸ್. ಇವಾಗ ನನಗೆ ಮನ ಹೊಲಿಸ್ಬೇಕು ಅಂತಂತ ಹೇಳಿದ್ರಲ್ವ, ನಾನು ಮನ ಹೊಲಿಸ್ಬೇಕಿತ್ತು. ಅವ್ರು ಮನ ಹೊಲ್ದಿದ್ದಾರೆ ಅನ್ನೋದು ನನ್ನ ತಲೆಯಲ್ಲಿ. ಸೊ ದ್ಯಾಟ್ ಈಸ್ ವೈ ಅವ್ರು ನನಗೆ ಆಗ್ತಿಲ್ಲ ಅಂತ. ಅದಾದಮೇಲೂ ನಾನು ನಿನ್ನ ಹತ್ರ ಮಾತಾಡಿದ್ದಾನು, ನಿನ್ಗೇನು ಅನಿಸುತ್ತೆ ಅವ್ರ ಪರ್ಸ್ನಲ್ ಇದರಿಂದ ನಾನೇ ತಾನೇ ಹಾಕಿದ್ದು ಅಂತ. ಅದಾದಮೇಲೆ ನಾನು ರಘು ಸರ್ಗೂ ಕೇಳಿದೆ, ಸರ್ ಯಾವ ಪ್ರಿಯಾರಿಟಿ ಬೇಸಿಸ್ ಮೇಲೆ ಹಾಕಿದ್ರಿ ಅಂತ. ಅದನ್ನು ನಾನು ಎಂಜಾಯ್ ಮಾಡಿದೆ, ಅದು ನಾನು ಒಪ್ಕೊಳ್ಳಲ್ಲ. ಫಸ್ಟ್ ಟೈಮ್ ಸಾಕು, ಹೊರಗಡೆ ಹೋಗೋಣ ಅನಿಸ್ತಾ ಇದೆ. ತೆಗೆದು ಬಿಟ್ಟ ಅಂದರೆ ಇಲ್ಲ ನೋಡಿ ಒಂದು ಸೆಕೆಂಡ. ಅಯ್ಯೋ ದೇವ್ರೇ, ಯಾರನ್ನ ಅಂತ ಸಮಾಧಾನ ಮಾಡೋದು. ಏಯ್ ಜಾಸ್ತಿ ತಲೆಗೆ ಹಾಕೊಂಬೇಡ. Wow, heart from Kicha. Thank you. The K. Thank you. Love Kicha. Thank you, Sudeep. Thank you so much. Mast Malika. ಇದು ಒಂದು ನಮಗೆ ಮಿಸ್ ಆಗ್ತೈತಿ ಮನೇಲಿ. ಪ್ರತಿ ಸಲ ಅನ್ಕೋತಿದ್ದೆ, ಬಿಕಾಸ್ ವ್ಯಕ್ತಿತ್ವಗಳ ಆಟ. ಬಟ್ ಇಷ್ಟೊಂದು ನನ್ನ ವ್ಯಕ್ತಿತ್ವದಲ್ಲಿ ಇಷ್ಟೊಂದು ಕೆಟ್ಟತನ ಇದೆ. ಯಾವತ್ತೂ ನಾನೇನು ಬಿಗ್ ಬಾಸಲ್ಲಿ ಮಾಡಲೇ ಇಲ್ವ. ವೈ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್ ಅಂತ. ಬಟ್ ಲೇಟಾಗಿ ಬಂದರೂ ಕೂಡ, ಲಾಸ್ಟ್ ವೀಕಲ್ಲಿ ಬಂದರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇನ್ನು 3 ತಿಂಗಳು ಆಡ್ಬೋದು. ಜೈ ಮಹಾಕಾಲ್. ಏನ್ ಹೇಳ್ತೀರಿ ಮ್ಯಾಮ್? ಇದು ಒಂದು ಸಾಕು, ಇನ್ನು 3 ತಿಂಗಳು God bless partner. ಅಯ್ಯೋ ದೇವ್ರೇ, ಏನಾಯ್ತು? ಓಯ್ ಬರ್ತೀನಿ. ನನ್ನ ಹತ್ರನೂ ಟಿ ಶರ್ಟ್ ಇದೆ. ನನ್ನ ಹತ್ರನೂ ಟಿ ಶರ್ಟ್ ಇದೆ. That's a King's t-shirt. K, yes. Here you go. Thank you. Oh. ಧ್ರುವಂತು ಸ್ಟ್ರಾಂಗ್ ಕಂಟೆಂಡರ್ ವಿನ್ ಆಗಕ್ಕಲ್ಲ, ಶೋ ವಿನ್ ಆಗಕ್ಕೆ. ಇಬ್ರು ಕಿಚ್ಚನ ಚಪ್ಪಳ ಇದೆ ಫಸ್ಟ್ ಕೊಟ್ಟಿರೋದು ಒಂದೇ ದಿನ. ಅಂದ್ರೆ ಲಾಸ್ಟ್ ಅಲ್ವಾ, ಫುಲ್ ಸೀಸನ್ ಒಬ್ಬರು ಕೊಟ್ರಲ್ಲ. ಧ್ರುವಂತ ವಾರದೊಬ್ಬನು ಕೊಟ್ಟು ಸೀಸನ್ ಖುಷಿ ಆಯ್ತು ಅವನಿಗೆ ಸಿಕ್ಕಿದ್ದು. ಸಂಜೆ 5 ಗಂಟೆ. ಬರ್ತೀನಿ ನಾನು, ಪ್ಲೀಸ್. ಬಾರ್ಲಾ. ಇವಾಗ ನೋಡು, ನನ್ನ ಮಾತು ಕೇಳು.
ಪ್ಲೀಸ್ ಒಂದು ಮಾತು ಕೇಳು. ಅಶ್ವಾಗ್ತಿಲ್ಲ. ಅಶ್ವಾಗ್ತಿಲ್ಲ. ಇವಾಗ ಏನಾಯ್ತು ನನಗಾದ್ರೂ ಹೇಳು, ಏನಾಯ್ತು ಅಂತಾದ್ರೂ ಹೇಳು. ಸುದೀಪ್ ಸರ್ ಕೇಳಿಸ್ಕೊಳ್ಳಿಲ್ವ? ಏನು ಈ 1000 ಹೇಳಿದ್ರು ಸುದೀಪ್ ಸರ್. ನನಗೇನು ಹೇಳಿದ್ರು ಕೇಳಿಸ್ಕೊಳ್ಳಿಲ್ವಾ? ಇಫ್ ಐ ಆಮ್ ಸೀನ್ ಅವರಿಬ್ಬರಿಂದ ಮಾತ್ರ ಅಂತ ಹೇಳಿದ್ರೆ ಏನಕ್ಕೆ ಅಂದರೆ ನೀನೇನು ಅಂತ ಗೊತ್ತಾಗಕ್ಕೆ ಒಂದು ಸಿಚುವೇಶನ್ ಬರಬೇಕಾಗಿತ್ತಲ್ಲಿ. ಇವಾಗ ಕೇಳಿಸ್ಕೊ, ನಾನು ನಾನು ಅವಾಗಲೇ full ಆಗಿ ಹೇಳಿದೆ ಅಲ್ವಾ, ಬಿಗ್ ಬಾಸ್ ಅಲ್ಲಿ ಸಿಚುವೇಶನ್ ಬಂದಾಗ ನಾವು ಹೆಂಗೆ ರಿಯಾಕ್ಟ್ ಹೌದು ಮಾಡ್ತೀವಿ ಅನ್ನೋದೇ ತನ್ನ ಗೇಮು. ಅದೇ ನಾನು ಹೇಳ್ತಿರೋದು. ಆ ಸಿಚುವೇಶನ್ ಬರೋಕ್ಕೆ ನಿನ್ನ ಹತ್ರ ಬಿಡದೇ ಇರೋದು ನೀನು ಅಕ್ಕಪಕ್ಕ ಇರೋರು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಗೇಮ್ ಪ್ರಾಪರ್ಲಿ. ನನಗೂ ಹೇಳಿದ್ರು. ನಂಗೆ ಇಷ್ಟ ಇಲ್ಲದನ್ನು ಕಟ್ಟಿ. ಅಯ್ಯೋ ಕಾವ್ ಹೆಂಗ ಕೇಳಿಸ್ಕೊ. ಡೋಂಟ್ ಟೆಲ್ ಇಲ್ಲಿವರೆಗೂ ಬಂದು ಈ ಥರ ಹೇಳ್ಬೇಡ. ಸಂಜೆ 6 ಗಂಟೆ. ಅಸಹ್ಯ ಆಗಲಿ, ನೀವು ಅದೇ ಟಾಪಿಕ್ ತಗೊಳ್ಳಿ ಮಾತಾಡ್ತೀರಾ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಅಭಿಪ್ರಾಯ ಕೊಡ್ತೀರಾ. ಮನೆಯವರು ನೀವು ಅಭಿಪ್ರಾಯ ಕೊಡ್ತೀರಾ. ನಾನು ಅಷ್ಟೇ ಮಾಡಿದ್ದೀನಿ. ನಾನು ಅವರ ನೀವಿಬ್ರು ಪರವಾಗಿ ಅಂತ ನಿಮ್ಮಿಬ್ರು ವಿಷಯ ಬಂದಾಗ ಮಾತಾಡಿದ್ರೆ ಬೇರೆ, ಇವಾಗ ನಾನು ಸ್ಪಂದನಾಗ ಮಾತಾಡಿದ್ರೆ ಬೇರೆ. ನಿನ್ನ ಫೀಲಿಂಗ್ ಜೆನ್ಯೂನ್ ಅಂತ ಗೊತ್ತು, ಎಲ್ರಿಗೂ ಗೊತ್ತು, ಸುದೀಪ್ ಸರ್ಗೂ ಗೊತ್ತು ನಿನ್ನ ಫೀಲಿಂಗ್ ಜೆನ್ಯೂನ್ ಇದೆ ಅಂತ ಒಬ್ಬರ ಮೇಲೆ. ಆದರೆ ಅವ್ರ ಪ್ರತಿಯೊಂದು ಮಾತಲ್ಲೂ ನೀನು ಮಾತಾಡಿದ್ರೆ ಅವ್ರು ಕಾಣಿಸಲ್ಲ. ಇದು ನಂಗೆ ಇಷ್ಟ ಆಗಿಲ್ಲ ಹಿಂಗೆ ಮಾತಾಡಿರ್ತಾರೆ. ನೀನು ಅದೇ ಟಾಪಿಕ್ನ ನೀನು ಮಾಡಿದ ತಪ್ಪು ನನಗೆ ಇಷ್ಟ ಆಗಿಲ್ಲ, ಅವ್ರಿಗೆ ಹರ್ಟ್ ಆಯಿತು, ಹಿಂಗೆ ಮಾತಾಡಿದ್ರೆ ನೀನು ಮಾತಾಡಿದ್ದು ಕಾಣಿಸುತ್ತೆ, ಇವ್ರು ಮಾತಾಡಿದ್ದು ಕಾಣಿಸಲ್ಲ. ಅರ್ಥ ಆಯ್ತಾ? ಆ್ಯಕ್ಚುಲಿ ಟಾಪಿಕ್ ಅವರು ಮಾತಾಡಲಿಲ್ಲ, ಟಾಪಿಕ್ ನಾನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಾನು ನಿನ್ಗೆ ಅವತ್ತೇ ಏನು ಹೇಳ್ದೆ ಹೇಳು, ಅವಳೊಂಥರ ಸನಿ ಇದ್ದಂಗೆ ಯಾರು ಹೆಗಲೇ ಇರ್ತಾಳೆ ಅವರು. ಹಾಗೆ ಇದ್ರೆ ಗಿಲಿ ಹೋಗ್ಬೋದಿತ್ತಲ್ವಾ? ಯಾವಾಗ ಹೆಗಲೇ ಇರ್ತಾರೆ? ಏರ್ಸ್ಕೊಂಡಿಲ್ವಲ್ಲ ಈಗಲೂ. ನೀನು ಏರಕ್ಕೆ ಬತ್ತೆ ತೆಗ್ದು ಎಸಿತಾವನಿ ಅಷ್ಟೇ ನಾನು. ಆದರೂ ಕೂಡ ಬಟ್ ನಿನ್ನ ಪ್ರಯತ್ನ ನೀನು ಬಿಡ್ತಾ ಇಲ್ಲ. ಅವ್ರ ನಾನು ಪರವಾಗಿ ಏರಿಸ್ಕೊಳ್ಳಿರ್ಲಿಲ್ಲಪ್ಪ. ನಾನು ಯಾವಾಗ ಏರಿಸ್ಕೊಂಡಿದ್ದೀನಿ? ರಾತ್ರಿ 7:30. 4 6 ಕಿಚನ ಚಪ್ಪಾಳೆ ಇಷ್ಟ ಇಲ್ಲ, ಏನು ಬರಲ್ಲ ಅಷ್ಟೇ. ಹೇಳಿದಲ್ಲ ಕೊನೆಯ ಕಿಚನ ಅದು ಬಂದಿದ್ದೀವಲ್ಲ ನಾವು. ಏನು ಖುಷಿ ಆಗುತ್ತಲ್ಲ ಸರ್. ನಂಗೆ ನಿಜವಾಗ್ಲೂ ಅದು ಬಂದಾಗ ಕಪ್ಪಿದ್ದಷ್ಟೇ ಖುಷಿ ಆಯ್ತು. ನಿಜ ಅಲ್ಲ, ನನ್ನ ಫೋಟೋ ಈ ಕೊನೆ ವಾರದಲ್ಲಿ ನಂದು ಒಂದು ಫೋಟೋ ಇದೆಯಲ್ಲ, ಅಯ್ಯೋ ಸಾಕಪ್ಪ, ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿ ಹೋಗ್ತಾ ಇದ್ದೀನಿ ಅಂತ ಅನಿಸ್ತದೆ. ಬಟ್ ಧ್ರುವಂತೂ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಇಡೀ ಸೀಸನ್ಗೆ ಸೂಪರ್ ಅಲ್ಲ ಕಾಂಟ್ರಿಬ್ಯೂಷನ್. ದಟ್ ಈಸ್ ಇವನ್ ಸರಿನೋ ಒಂದು ಕಾಂಟ್ರಿಬ್ಯೂಷನ್ ಇದೆ. ಮನೆ ಒಳಗೆ ಹೋಗೋಣ. ನಮ್ಮ ಈ ಕೊನೆಯ ಸೂಪರ್ ಸಂಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇನ್. ಕುದುರೆ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈಗ ಧನುಷ್ ಹಾಗೂ ಅಶ್ವಿನಿ ಅವರು ಸೇಫ್ ಆಗಿದ್ದೀರಿ, ಕರೆಕ್ಟ್. ಸೊ ರಾಶಿಕಾ ಅವರೇ ನಿಂತ್ಕೊಳ್ಳಿ. ಈ ವಾರ ನೀವು ಎವಿಕ್ಟ್ ಆಗ್ತಾ ಇದ್ದೀರಾ ಅನ್ಕೊಳ್ಳೋಣ. ನಿಮ್ಮ ಕೊನೆ ಸ್ಪೀಚ್. ಈಗ ನಗ್ತೀರಾ? ನಾನು ಫಸ್ಟ್ ಟೈಮ್ ನೋಡಿದಪ್ಪ ಯಾರಾದ್ರೂ ಇಷ್ಟು ಖುಷಿಯಲ್ಲಿ ಇರ್ತೀರಾ ಅಂದ್ಬಿಟ್ಟು. ನಾನು ಎವಿಕ್ಟ್ ಆಗೋದೆ. ನಾನು ಎವಿಕ್ಟ್ ಆಗೋದೆ. ಓಕೆ, ನಿಮ್ಗೆ ಟೈಮ್ ಕೊಡ್ತೀನಿ, ಕೂತ್ಕೊಳ್ಳಿ, ಥಿಂಕ್ ಮಾಡಿ. ನಿಮ್ಮ ತಲೆ ಓಡ್ತಾರ ನಿಮಗೆ. ಧ್ರುವಂತ್ ಸರ್, ಯು ಆರ್ ಗೆಟಿಂಗ್ ಎವಿಕ್ಟೆಡ್. ನಿಮ್ಮ ಸ್ಪೀಚ್ ಹೇಳಿ. ಮೊದಲನೇದಾಗಿ ನನಗೆ ಬಿಗ್ ಬಾಸ್ ಅಲ್ಲಿ ಆಟ ಆಡಿ ಇಷ್ಟು ದಿವಸ ಬರ್ತೀನಿ ಅನ್ನೋ ಧೈರ್ಯ ನನಗಿರಲಿಲ್ಲ. ನಾನು ಎಲ್ಲೋ ಕಳೆದೋಗಿದ್ದವನ್ನ ನನಗೆ ತಂದು ಕೊಡುತ್ತೆ. ಈ ಲಾಸ್ಟ್ ವೀಕ್ಸಲ್ಲಿ, ಲಾಸ್ಟ್ ಮಂತಲ್ಲಿ ನಾನು ತುಂಬ ಮನಸ್ಸು ಬಿಚ್ಚಿ ಬದುಕೋಕೆ ಶುರು ಮಾಡ್ತೀನಿ, ಮತ್ತು ಎಲ್ಲವೂ ಖುಷಿ ಆಗೋಕ್ಕೆ ಶುರು ಆಗುತ್ತೆ. ಸೊ ತುಂಬ ಕೊಟ್ಟಿದೆ. ಮತ್ತು ನನ್ನ ಮಧ್ಯದಲ್ಲಿ ಹೇಳಬೇಕು ಅಂತಂದರೆ, ನನ್ನ ಒಂದು 3-4 ಕನಸುಗಳು ಒಂದೇ ಜಾಗದಲ್ಲಿ ನೆರವೇರುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಉದ್ದ ಇರುತ್ತಾ ಸ್ಪೀಚು? ಕೊನೆದಲ್ವಾ ಸರ್? ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಕಾವ್ಯ ಅವರೇ, 15 weeks
ನನ್ನನ್ನು ಉಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿದ್ದ ರೀತಿ ನಾನು ಬಿಗ್ ಬಾಸ್ನ ಆಡಿದ್ದೀನಿ. ಇಲ್ಲಿಂದ ಗುಡ್ ಮೆಮೊರೀಸ್ ಮಾತ್ರ ತೊಗೊಂಡು ಹೋಗ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಅವರೇ, ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಜಸ್ಟ್ ನನ್ನ ಒಂದು ವ್ಲಾಗ್ಸ್ ಆಗಲಿ ರೀಲ್ಸ್ ಆಗಲಿ ಜಸ್ಟ್ 30 ಸೆಕೆಂಡ್ ಇತ್ತು, 1 ನಿಮಿಷ ರೀಲ್ ಇರುತ್ತೆ ಅಷ್ಟೇ. ಆ 1 ನಿಮಿಷದಲ್ಲಿ ನೋಡಿ ನನಗೆ ಅವರು ಒಂದು ಧೈರ್ಯ ಮಾಡಿ ಒಂದು ರಿಸ್ಕ್ ತಗೊಳ್ಳಿ ನನಗೆ ಮನೆಯಲ್ಲಿ ಹಾಕಿದ್ದಾರೆ ಅಲ್ವಾ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ದೊಡ್ಡ ರಿಸ್ಕ್ ಬಿಗ್ ಬಾಸ್ ಯಾಕೆ ತಗೊಂಡ್ರು ಅಂತ ನಿಜವಾಗ್ಲೂ ಅನ್ನಿಸ್ತಾ? ನಿಮಗೆ ಅನ್ನಿಸ್ತಾ? ನೀವು ಹೇಳಿದ್ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ. ಬಟ್ ಎನಿವೆ, ಗಿಲ್ಲಿ ಅವರೇ, ನಾನು ಇಲ್ಲಿಗೆ ಬರ್ಬೇಕಾದ್ರೆ ಒಂದು 7-8 ವಾರ ಇರ್ತೀನಿ ಅನ್ಕೊ ಬಂದೆ. ಆದರೆ ಇಲ್ಲಿವರೆಗೂ ನನ್ನ ಓಟ್ ಹಾಕಿ ಒಂದು 15 ವಾರದವರೆಗೂ ತಗೊಂಬಂದಿದ್ದೀರಾ. ನಾನು ಇಲ್ಲಿಂದ ಎವಿಕ್ಟ್ ಆಗಿದ್ದೀನಿ. ಹೌದು, ನಾನು ಇಲ್ಲಿಂದ ಎವಿಕ್ಟ್ ಆಗಿದ್ದೀನಿ. ಆದರೆ ಜನರ ಮನಸ್ಸಿಂದ ನಾನು ಡಿಲೀಟ್ ಆಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರ್ತದೆ. ನಾನು ಯಾವಾಗಲೂ ನಾರ್ಮಲಾಗಿ ಒಂದು ಡೈಲಾಗ್ ಹೇಳ್ತಾ ಇರ್ತೀನಿ. ನನಗೆ ಯಾವ್ದಾರು ಸ್ಟೇಜಲ್ಲಿ ಎಲ್ಲರೂ ಈ ಸುಮ್ಮನೆ ಮನೇಲಿದ್ದಾಗಲೇ ಒಂದು ಡೈಲಾಗ್ ಹೇಳ್ತಾ ಇದೆ, ಟಕರ ಟಕರ ಟಂಪ್ಟೇಟು ಗಿಲ್ಲಿ ಅಲ್ಟಿಮೇಟು ಅಂತ. ಈಗ ಡೈಲಾಗ್ ಚೇಂಜ್ ಮಾಡ್ಕೊತೀನಿ. ಈಗ ಡೈಲಾಗ್ನ ನಾನು ಈಗ ಚೇಂಜ್ ಮಾಡ್ಕೊತಾ ಇದ್ದೀನಿ. ಟಕರ ಟಕರ ಟಂಪ್ಟೇಟು ನಮ್ಮ ಕನ್ನಡ ಜನತೆ ಯಾವತ್ತಿದ್ರು ಅಲ್ಟಿಮೇಟು ಅಂತ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ. ಸುದೀಪಣ್ಣ ಅವ್ರದ್ದೊಂದು ಮಾತು ನನ್ನ ಸಖತ್ತು ಇನ್ಸ್ಪಿರೇಷನ್ನು. ಹಬ್ಬ ಅಂದರೆ ಮನುಷ್ಯ ಸೋಲ್ಬೋದು, ಸತ್ತಿಲ್ಲ ಸಾಯಲ್ಲ ಅಂತ. ಹಂಗೆ ಹೊರಗಡೆ ಇನ್ನೂ ಪ್ರಪಂಚ ತುಂಬ ನನ್ನನ್ನು ಕೈ ಹಿಡಿತದೆ, ನನ್ನ ಕನ್ನಡ ಜನತೆ ಕೈ ಹಿಡಿತಾರೆ ಅಂತ ಹೇಳ್ಕೊತೀನಿ. ಇಲ್ಲಿವರೆಗೂ ನಾನು ಕರ್ಕೊಂಡ್ಬಂದಕ್ಕೆ ತುಂಬ ಧನ್ಯವಾದ. ಈ ಸ್ಪೀಚ್ ಕೊಟ್ರಲ್ಲ ಈಗ, ಇದು ಯಾವ ಪಕ್ಷಕ್ಕೆ? ಯಾವ ಪಕ್ಷ? ಇಲ್ಲಮ್ಮ, ನೀವು ಬಂದಾಗ ಈ ಸ್ಪೀಚ್ ಕೊಡ್ತಾ ಇರಲಿಲ್ಲ. ಅಣ್ಣ ಈ ದಾರ ಕೈಯಲ್ಲಿದ್ರೇನಣ್ಣ, ಅಣ್ಣ ಕೆಳಗೆ ಬಿದ್ರೇನಣ್ಣ ಅಂತ ಹೇಳ್ತಾ ಇದ್ದವ್ರು ಇವಾಗ ಈ ರೇಂಜಿಗ ಸ್ಪೀಚು, ಈ ರೇಂಜಿಗ. ಗಿಲ್ಲಿ ಅವರೇ, ಹೆಂಗೂ ನಿಂತಿದ್ದೀರಾ ಅಣ್ಣ? ಇನ್ನೊಂದು ಮಾತು, ಕಿವಿ ಮಾತು ಹೇಳ್ಬಿಡ್ತೀನಿ. ಅಣ್ಣ, ಗಿಲ್ಲಿ, ಯು ಆರ್ ಸೇಫ್. ಫಿನಾಲೆಗೆ ಕಾಲಿಡ್ತಾ ಇರೋ 3ನೇ ಕಂಟೆಸ್ಟೆಂಟ್ ಗಿಲ್ಲಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಣ್ಣ. 15 ವಾರದಿಂದ ನನ್ನ ಹಿಂಗೆ ಇದೇ ಪ್ರೀತಿ ತೋರಿಸ್ಕೊಬಂದು ಸೇವ್ ಮಾಡಿದ್ದೀರಾ. ಅದು ಫೈನಲ್ವರೆಗೂ ಕರ್ಕೊಬಂದುಬಿಟ್ಟಿದ್ದೀರಾ. ಸಾಯೋವರೆಗೂ ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಈಗ ಗಿಲ್ಲಿ ಇನ್ನೊಂದು, ಕಾವ್ಯ, ಧ್ರುವಂತ್, ರಕ್ಷಿತಾ ಅವರು ಸ್ಪೀಚ್ ಕೊಟ್ಟರು ಅಣ್ಣ, ಎವಿಕ್ಷನ್ದು. ಅಣ್ಣ, ಯಾವುದು ಇಷ್ಟ ಆಯಿತು, ಯಾವುದು ತುಂಬ ಡ್ರಾಮ್ಯಾಟಿಕ್ ಅಂತ ಅನ್ನಿಸ್ತು? ಇದು ಧ್ರುವಣ ಕೊಟ್ಟಿದ್ದು ತುಂಬ ಡ್ರಾಮ್ಯಾಟಿಕ್ ಅಂತ ಅನ್ನಿಸ್ತು ಅಣ್ಣ. ಕಾವ್ಯ ಅವರು ಚಿಕ್ಕದಾಗಿ ಶಾರ್ಟಾಗಿ ಚೆನ್ನಾಗಿ ಮುಗಿಸಿದ್ರು. ಏನಪ್ಪ? ಕಾವ್ಯ ಅವರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಚೆನ್ನಾಗಿ ಮುಗಿಸಿದ್ರು ಅಂತ. ಕಾವ್ಯ ಅವ್ರ ಮೈಂಡ್ ಇವಾಗ ಸೇಫ್ ಆಗಿದೆಯಾ? ಸುಮ್ಮನೆ ಮುಚ್ಕೊಂಡು ಕೂತು ನನಗೆ ನನ್ನ ಪಾಡಿಗೆ ಈಗ ನಾ ಬಿಟ್ಟುಬಿಡು, ಸಂಚಿಕೆಯಲ್ಲೇ ಅನ್ನಿಸ್ಕೊಂಡಿದ್ದೀವಿ, ಈಗ ಯಾಕೆ ಆ ಥರನೇ ಯಾವುದೋ ಒಂದು ರೇಂಜಲ್ಲಿ ಇತ್ತಲ್ವ ಕಾವ್ಯವರೇ? ಅದೇ ವರ್ಡ್ಸ್ ಅಲ್ಲ ಅಂದರು ಅಂತರ ಆಲ್ಮೋಸ್ಟ್ ಕರೆಕ್ಟ್. ಧ್ರುವಂತು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ರೆ ಏನಿರಬೇಕು? ಜೈ ಮಹಾಕಾಲ್. ರಕ್ಷಿತ್ ಅವ್ರು ಕೊಟ್ಟರೆ ಸ್ಪೀಚಲ್ಲಿ ಏನು ಅರ್ಥ ಆಯ್ತು ಗಿಲ್ಲಿ? ಅದೇ ಅದೊಂದು ಅರ್ಥ ಆಯ್ತು ಅಣ್ಣ. ಈ ಬಿಗ್ ಬಾಸ್ ರಿಸ್ಕ್ ತಕ್ಕಂದು ನನ್ನ ಇಲ್ಲಿ ಕರ್ಕೊಂಬಂದ್ರು ಅಂತ ಅದೊಂದೇ ಅರ್ಥ ಆಯ್ತು. ಈಗ 1 ನಿಮಿಷ ರಕ್ಷಿತ್ ಅವ್ರ ಸ್ಟೈಲ್ ಹೇಳ್ಬೇಕು ಅಂದ್ರೆ 1 ನಿಮಿಷ ಅಷ್ಟರೊಳಗಡೆ ನೀವು ರಕ್ಷಿತಾ ಥರ ಮಾತಾಡಬೇಕು ಗಿಲ್ಲಿ. ಗಾಯ್ಸ್, ಎಂತ ಗೊತ್ತುಂಟಾ, ಎಂಚ ಉಲ್ಲಾರು ನನ್ನ ಇಲ್ಲಿವರೆಗೂ ಕರ್ಕೊಂಬಂದು ನನಗೆ ತುಂಬ ಖುಷಿ ಆಗ್ತಾ ಉಂಟು. ಬಟ್ ಸಮ್ವೇರ್ ಅದು ನಿಮ್ಮ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್ ಬೇರೆ ಇತ್ತು. ನಾನು ಇಲ್ಲಿ ಉಳ್ಕೋತೀನಿ, ಫೈನಲ್ವರೆಗೂ ಹೋಗಿ ಕಪ್ ತಗೋಯ್ತೀನಿ ಅಂತ ನನ್ನ ಪರ್ಸ್ಪೆಕ್ಟಿವ್ ಇತ್ತು. ಆದರೆ ನನ್ನ ಪರ್ಸ್ಪೆಕ್ಟಿವ್ ಥರ ನಿಮ್ಮ ಪರ್ಸ್ಪೆಕ್ಟಿವ್ ಇರಲಿಲ್ಲ. ಸೊ ನನ್ನನ್ನು ಮಾತ್ರ ಎಲಿಮಿನೇಷನ್ ಮಾಡಿದರೆ ಕಾವ್ಯ ಅವ್ರು ಸುಮ್ಮನೆ ಅವ್ರನ್ನೂ ಕಳಿಸ್ಬಿಡಿ. ಅವ್ರಿಗಿಂತ ಮುಂಚೆ ನಾನು ಹೋಗೋಕೆ ನನಗೆ ಇಷ್ಟ ಇಲ್ಲ. ಅಶ್ವಿನಿ ಅವ್ರು ಆ್ಯಕ್ಚುಲಿ ಎವಿಕ್ಟ್ ಆಗಿದ್ದಿದ್ರೆ ಅಣ್ಣ, ಸ್ಪೀಚ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಬೇಕು ಅಂತ ತಪ್ಪು ಮಾಡಲ್ಲ. ಮಾತಾಡೋ ಬರದಲ್ಲಿ ಅಥವಾ ಆಟ ಆಡೋ ರಭಸದಲ್ಲಿ ಆ ಥರ ಮಾತುಗಳು ಆ ಥರ ತಪ್ಪು ಆಗುತ್ತೆ. ತಪ್ಪು ಮಾಡದೇ ಇರೋ ಮನುಷ್ಯನೇ ಇಲ್ಲ. ಮಧ್ಯದಲ್ಲಿ ನಾನು ತಪ್ಪು ಮಾಡಿರ್ಬೋದು, ಅದನ್ನು ತಿದ್ದುಕೊಂಡು ಹೋಗಿದ್ದೀನಿ. ಅದಕ್ಕೆ ಸಾಕ್ಷಿನೇ ಕಿಚ್ಚನ ಚಪ್ಪಾಳೆ ಬಂದಿದೆ. ನಿಜವಾಗ್ಲೂ ನನಗೆ ಒಂದು ಖುಷಿ ಏನು ಅಂದರೆ, ಅಣ್ಣ
ತುಂಬ ಖುಷಿ ಆಯಿತು ಅಣ್ಣ. ಹೋಗ್ಬೇಕಾದ್ರೆ ಕಿಚ್ಚನು ಚಪ್ಪಾಳೆ ಕೊಟ್ರಲ್ಲ, ಸಖತ್ ಖುಷಿ ಆಯಿತು ಅಣ್ಣ. ಧ್ರುವಂತು ನನ್ನ ಮಗ ಇದ್ದಂಗೆ. ಅವರು ಆಟ ಆಡಬೇಕಾದ್ರೆ ನನಗೆ ಚಿಕ್ಕ ಮಗು ರನ್ನಿಂಗ್ ರೇಸಲ್ಲಿ ಆಟ ಆಡೋ ಥರ ನನಗೆ ಕಾಣಿಸ್ತಾ ಇತ್ತು. ಧ್ರುವಂತ್, ನಿನ್ನಿಂದ ನಾನು ಇಲ್ಲಿ ಏನು ಕಲಿತೆ ಅಂದರೆ ಜೈ ಮಹಾಕಾಲ್. ಗೊತ್ತಿಲ್ಲ ರಘು, ನಾನು ಜಿಮ್ಮಲ್ಲಿ 360 kg ಎತ್ತಿ ಅಚೀವ್ಮೆಂಟ್ ಮಾಡಿದವರು ನನಗೆ ತುಂಬ ಖುಷಿ ಆಯಿತು. ಗಿಲ್ಲಿ ಸಖತ್ ಸಪೋರ್ಟಿವ್ ಆಗಿದ್ರು ನನಗೆ. ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಬರಬೇಕಾದ್ರೆ ರಘುವಾಗಿ ಬಂದೆ, ಈಗ ಮಗು ಥರ ಆಚೆ ಹೋಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈಗ 1 ವಾರ ಬ್ಯಾಲೆನ್ಸ್ ಇದೆ. ಪ್ರತಿಯೊಬ್ಬರು ನಡ್ಕೊಂಬಂದಿರೋ ದಾರಿ ಹಾಗೆ ನೆನಪಿರುತ್ತೆ. ಈಗ ಯಾವುದೋ ಒಂದು ಸರಿ ಮಾಡಿರ್ತೀರಿ, ಯಾವುದೋ ಒಂದು ತಪ್ಪು ಮಾಡಿರ್ತೀವಿ. ಸೊ ನಾನೀಗ ಒಂದು ಆಪರ್ಚುನಿಟಿ ಕೊಟ್ಟೆ ಅನ್ಕೊಳ್ಳೋಣ, ಒಂದು ಟೈಮ್ ಮೆಷಿನ್ ಅನ್ಕೊಳ್ಳೋಣ. ಅದನ್ನು ತೊಗೊಂಡು ಬಂದು ಈಗ ಹೊರಗಡೆ ಇಡ್ತೀನಿ, ಅದರಲ್ಲಿ ಕೂತ್ಕೋತೀರ. ಯಾವಾಗ ಬೇಕಾದರೂ ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದರೂ ತಾವು ವಾಪಸ್ ಹೋಗ್ಬೋದು ಅಂದ್ಕೊಂಡ್ರೆ ಡೇ 1 to today ಯಾವ ಒಂದು ಸಿಚುವೇಶನಿಗೆ ಹೋಗಿ ಯಾವುದನ್ನು ತಾವು ಸರಿಪಡಿಸೋಕೆ ಆಸೆ ಪಡ್ತೀರಿ? ಓಕೆ, ಐ ಸ್ಟಾರ್ಟ್ ವಿತ್ ಗಿಲ್ಲಿ. ಹೋದ ವಾರದಲ್ಲೇ ಒಂದು ದಿನಕ್ಕೆ ಹೋಗೋಕೆ ಆಸೆ ಪಡ್ತೀನಿ ಅಣ್ಣ. ಕಾವ್ಯ ಅವರು ಇಲ್ಲಿ ಇದು ರೂಮಲ್ಲಿ ಇದ್ರು, ಅದು ಮೇಕಪ್ ರೂಮಲ್ಲಿದ್ದರು ಅಣ್ಣ. ನಾನು ಅಲ್ಲಿ ಕೂತಿದ್ದೆ ಸೋಫಾ ಸೆಟ್ ಮೇಲೆ. ಅವಾಗ ತಮಾಷೆಗೆ ಕಾವ್ಯ ಅವರು, ನಾನು ರಕ್ಷಿತನೇನೋ ರೇಗಿಸಿದೆ, ತಮಾಷೆಗೆ ಕಾವ್ಯ ಅವರು ಇದು ರಕ್ಷಿತ ಬರೀ ಆಮ್ಲೆಟ್ ಮಾಡ್ಕೋ ಅದಕ್ಕೆಲ್ಲ ಬೇಕು ಅಂತ ಏನೋ ಅಂದರು. ನಾನು ಕಾವ್ಯ ಮಾತಾಡ್ತಾ ಇರೋದಿಲ್ಲ. ಕಾವ್ಯ ಅವ್ರಿಗೆ ನಾನು ತಿರುಗಲಿ ಅಂದ್ಬಿಟ್ಟು, ನಾನು ಮಾತಾಡಲಿ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾವಳೇನೋ ಅಂತ ನಾನು ಇಂಟೆನ್ಷನಲ್ಲಿ ಹೇಳಿದ್ರೆ, ಬಟ್ ಬಂದ್ಬಿಡ್ತು ಅದು ಬಾಯಿಗೆ. ಬಟ್ ಅದು ಅವ್ರಿಗೆ ತುಂಬ ಹರ್ಟ್ ಆಗ್ಬಿಡ್ತು, ತುಂಬ ತಗೊಬಿಟ್ರು. ಓಕೆ, ತಪ್ಪಾಯಿತು ಕಾವ್ಯ, ಹಂಗೆ ಹೇಳ್ಬಾರ್ದಾಗಿತ್ತು ಅದೊಂದು ಮಾತಲ್ಲಿ. ಅದೊಂದೊಂದು ವಾಪಸ್ ತಗೋತೀನಿ. ಸರಿ ಹೇಳ್ಬಿಟ್ಟೆ, ಬಾಯಿ ತಪ್ಪು ಹೇಳ್ಬಿಟ್ಟು ಆಯಿತು, ಹೇಳಿದೆ. ಅದು ತಪ್ಪಾಯಿತು ಅಂತ ನಾನು ಎಷ್ಟು ಕೇಳಿದ್ರು ಅದು ಆಗಲ್ಲ, ಅದೊಂದಕ್ಕೆ ತಪ್ಪಾಯಿತು. ಸೇಮ್ ಕ್ವೆಶ್ಚನ್ ಕಾವ್ಯ ಅವರು. ಸರ್, ಅದೇ ಈಗ ರೇಗಿಸ್ತಾ ಇದ್ದೀನಿ, ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ ಅಂತ ಆ ಸಿಚುಯೇಷನ್ ಬರೋದಕ್ಕೆ ಕಾರಣನೇ, ಇನಿಷಿಯಲಿ ನಾನು ಅವನ್ನ ಸ್ಟಾಪ್ ಮಾಡಲಿಲ್ಲ. ಅಂದರೆ ಆ ರೇಗಿಸೋದೇನು ರೇಗಿಸ್ತಾ ಇದ್ದ ಅಥವಾ ಲೀನಿಯನ್ಸ್ ಏನು ಕೊಟ್ಟೆ, ಇನಿಷಿಯಲಿನೇ ನಾನು ಸ್ಟಾಪ್ ಮಾಡಿದರೆ ಪ್ರಾಬಬ್ಲಿ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಸೊ ಅದನ್ನು ನಾನು ಚೇಂಜ್ ಮಾಡ್ಬೋದಾಗಿತ್ತು ಸರ್. ಸೊ ಸರಿಪಡ್ಸೋಕೆ ಇಷ್ಟಪಟ್ರೆ ಅವತ್ತಿಗೆ ಹೋಗಿ ಏನು ಹೇಳ್ತಾ ಇದ್ರಿ ಹೇಳ್ಬೋದು? ಗಿಲ್ಲಿ, ಈ ಥರ ಎಲ್ಲ ರೇಗಿಸ್ಬೇಡ, ಅದು ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ನೀವು ಇಷ್ಟು ಹೇಳಿದರೆ ಅವ್ರು ಕೇಳ್ಬಿಟ್ರು. ಹೇಳಿ, ಕರೆಕ್ಟಾಗಿ ಹೇಳೋವಂಗೆ. ಗಿಲ್ಲಿ, ನಂಗೆ ನಿಜವಾಗ್ಲೂ ಇದೆಲ್ಲ ಇಷ್ಟ ಆಗಲ್ಲ, ರೇಗಿಸ್ಬೇಡ. ನಾನು ಸ್ಮೈಲಲ್ಲಿ ಹೇಳ್ತಾರಣ್ಣ. ಅಲ್ಲೂ ಕ್ಯಾಮ್ರಾ ಇದೆ ಸರ್, ಸ್ಮೈಲ್ ಮಾಡಿಲ್ಲ. ಏನಪ್ಪ ಇದಕ್ಕೆ ಇಷ್ಟೇ ಅರ್ಥ ಆಗೋದು. ಅಲ್ಲಿಗೆ ಬಿಡ್ತೀನಿ, ಬಟ್ ದಟ್ಸ್ ವಾಟ್ ಯು ವಾಂಟ್ ಟು ರೆಕ್ಟಿಫೈ. ಅವರೇ ಧ್ರುವಂತ್ ಅವರೇ, ನಾನು ಬಿಗಿನಿಂಗಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀನಿ ಸರ್. ಮಲ್ಲಮ್ಮ ಇರಬೇಕಾದ್ರೆ ಯಾವುದೋ ಒಂದು ಇಮೋಷನ್ಸ್ಗೆ ಬಿದ್ದು ನಾನು ಎಲ್ಲೋ ರಾಂಗ್ ಪೊಟ್ರೆ ಆಗ್ತೀನಿ, ಶೋಯಿಂದ ಹೊರಟೋಗ್ತೀನಿ ಅಂತೆಲ್ಲ ಹೇಳಿ ತುಂಬ ಇಮೋಷ್ನಲ್ ಆಗ್ತೀನಿ. ಆಮೇಲೆ ಆ ಬರ್ದಲ್ಲಿ ಎಲ್ಲೋ ನಾನು ಬೇರೆ ರೀತಿ ನಾನು ಅಲ್ದಿರೋದು ಪೊಟ್ರೆ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. ಐ ಆಮ್ ವೆರಿ ಗಿಲ್ಟ್ ಆ್ಯಂಡ್ ಸಾರಿ ಅಬೌಟ್ ಇಟ್. ಇನ್ನೊಂದಿದೆಯಲ್ಲ ರೆಕ್ಟಿಫೈ ಮಾಡೋದು. ನೀವು ಒಂದು ಮಾತು ಹೇಳ್ತೀರಿ, ಯಾವುದೋ ಒಂದು ವಿಚಾರ ಮಾತುಕತೆ ಬಂದಾಗ, ಈ ಮಾತನ್ನ ನಾನು ಒಪ್ಪಲ್ಲ ಅಂದಿರ್ತೀರಿ. ನನಗೆ ಇದು ಇವತ್ತು ನಾನು ಚಪ್ಪಾಳೆ ಕೊಟ್ಟಾಗ ಒಪ್ಪಲ್ಲ ಅನ್ಬೇಕಿತ್ತು. ಬಲಿಪಶು ನಾನು ಹೇಳಿದ್ದು. ಹೌದು ಸರ್, ಅದಕ್ಕೆ ನಿಮ್ಮ ಡೈಲಾಗ್ ಇದು ನಾನು ಒಪ್ಪಲ್ಲ ಅಂದ್ರಿ. ಹೌದು, ಅವ್ರು ಬಲಿಪಶು. ಅಲ್ಲಿಗೆ ಹೋಗ್ಬೋದು ರೆಕ್ಟಿಫೈ ಮಾಡೋಕ್ಕೆ. ಹೌದು ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಬೌಟ್ ಇಟ್. ಅದು ವೆಲ್ಕಮ್ ಸರ್. ಅದು ಯಾಕೆ ಹಳೇದನ್ನೆಲ್ಲ ಯಾಕೆ ಎದಿಕ್ತಾ ಇದ್ದೀರಾ? ಬಿಟ್ಬಿಡಿ ಸರ್, ನೈಸ್ ಒನ್ ಸರ್. ಬಿಟ್ಬಿಡಿ, ಹಳೇದೆಲ್ಲ ಯಾಕೀಗ ಅಲ್ವೇ? ಸೂಪರ್. ಏನೋ ಗಿಲ್ಲಿ, ಕರೆಕ್ಟ್ ಅಲ್ಲ ಗಿಲ್ಲಿ? ಸೂಪರ್. ಸುಮ್ಮನೆ ನಾನೇ ಮರ್ತೋಗಿದ್ದೀನಿ, ನೆನ್ಸಿ ಸಾರಿ ಸರ್. ಎಂತ ದೊಡ್ಡ ಮನಸ್ಸು ಇವ್ರದ್ದು. ಸಾರಿ ಸರ್. ಹೇಳಿ ರಕ್ಷಿತಾ, ನಿಮಗೊಂದು ಟೈಮ್ ಮೆಷಿನಲ್ಲಿ ನೀವು ಹೋದ್ರೆ ನನಗೆ ಹೋಗಲಿಕ್ಕೆ ಸಿಕ್ಕಿದ್ರೆ ನಾನು ಫಸ್ಟ್ ಡೇಗೆ ಹೋಗಲಿಕ್ಕೆ ಇಷ್ಟಪಡ್ತೀನಿ. ನನಗೋಸ್ಕರ ನಾನು ಮಾತಾಡಬೇಕಿತ್ತು, ಯಾಕೆ ನಾನು ಇಲ್ಲಿ ಮನೆಯಲ್ಲಿ ಇರಬೇಕು, ನನಗೆ ಅವರಿಗೆ ಕನ್ವಿನ್ಸ್ ಮಾಡಬೇಕಿತ್ತು ಚೆನ್ನಾಗಿ. ಈಗ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಇಲ್ಲಿ ಬರ್ತೀನಿ ಮ್ಯಾಮ್. ಉಡುಪಿಯಿಂದ ಬಂದಿದ್ದೀನಿ ನಾನು. ಇದೆ ನನ್ನ ಆ್ಯಕ್ಚುಲಿ ಫಸ್ಟ್ ರಿಯಾಲಿಟಿ ಶೋ. ನಾನು ಆ್ಯಕ್ಚುಲಿ ಕೆಲಸ ಎಂತ ಮಾಡೋದು ಅಂದರೆ ಗ್ರ್ಯಾಜುಯೇಷನ್ ಆಯಿತು. ಆಗ ನಂತರ ನಾನು 2 ವರ್ಷದಿಂದ ನಾನು ವ್ಲಾಗ್ಸ್ ಮಾಡಿ ಇಷ್ಟು ದೊಡ್ಡ ಅವಕಾಶ ನನಗೆ
ಆಗಿತ್ತು. ಇವತ್ತೇ ಜನರು ನನಗೆ ಒಂದು 5 ನಿಮಿಷ 10 ನಿಮಿಷ ಮಾತ್ರ ವ್ಲಾಗಲ್ಲಿ ನೋಡಿದ್ದಾರೆ. ನನಗೆ ಒಂದು ಆಸೆ ಉಂಟು, ನನ್ನ ರಿಯಾಲಿಟಿ ಎಂತಂತ ನನಗೆ ಜನರಿಗೆ ತೋರಿಸ್ಲಿಕ್ಕೆ ಒಂದು ಆಸೆ. ಅದೇ ವ್ಲಾಗಿಂದ ನನಗೆ ತೋರಿಸ್ಲಿಕ್ಕೆ ಆಗಲ್ಲ. ಸೊ ರಿಯಲ್ ಆಗಿ ಜನರು ನನಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡಲಿಕ್ಕೆ ಉಂಟು. ನನಗೇನೆ ಒಂದು ಅವಕಾಶ ಕೊಡಲಿಕ್ಕೆ ಉಂಟು. ಸೊ ನಾನು ಕೊಡ್ತೀರಾ ಅವಕಾಶ? ನಾನು ನಿನಗೆ ವೋಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇದೆ ಎಲ್ರಿಗೂ ಸ್ವಲ್ಪ ನಿಮಗೆ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಹೇಳಿದ್ದ ಅಶ್ವಿನಿ ಅವರು? ಅಣ್ಣ ಆ್ಯಕ್ಚುಲಿ ಅವತ್ತು ನಾನು ಮತ್ತು ಧ್ರುವಂತ್ ಇಬ್ಬರೇ ಅವಳಿಗೆ ವೋಟ್ ಮಾಡಿದ್ದಿದ್ದು ಅಣ್ಣ. ಫಸ್ಟ್ ವೀಕ್ ಅವಳಿಗೆ ಮನೇಲಿ ಉಳ್ಕೋಬೇಕು ಅಂತ. ಸೊ ಎಸ್ ರಘುವರ ಸರ್, ಒಂದು ಆಲೂಗಡ್ಡೆ ವಿಷಯಕ್ಕೊಂದು ಗಲಾಟೆ ಆಗುತ್ತೆ. ಸೊ ಕೋಪದಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತೀನಿ. ಏನಂತ? ತೆವಲು ಅಂತ. ಓಕೆ. ಅದು ನೀವು ಅದನ್ನು ವೀಕೆಂಡಲ್ಲಿ ಹೇಳಿದಾಗ ನನಗೆ ತುಂಬ ಒಂಥರ ಇನ್ಸಲ್ಟಿಂಗ್ ಅನಿಸ್ಬಿಡ್ತು. ಯಾಕೆ ಆ ಮಾತು ಹೇಳಿದೆ ಅಂತ ತುಂಬ ಮನ್ಸಿಗೆ ತೊಗೊಂಬಿಟ್ಟು. ಈಗ ಅದೇ ಲೈನನ್ನು ಕರೆಕ್ಟ್ ಮಾಡಿಬಿಟ್ಟು ಆ ತೆವಲನ್ನ ವರ್ಡನ್ನ ಬೇರೆ ವರ್ಡ್ ಒಟ್ಟಿಗೆ ರೀಪ್ಲೇಸ್ ಮಾಡಿ ಹೇಳಿ. ಸೊ ನಿಮಗೋಸ್ಕರ ಇಷ್ಟು ಖುಷಿಯಾಗಿ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡಿಕೊಂಡು. ನನಗೇನು ತಲೆ ಕೆಟ್ಟಿದ್ಯಾ? ನನಗೇನು ತಲೆ ಕೆಟ್ಟಿದೆಯಾ ಅರ್ಥ ಮಾಡಿಕೊಂಡು. ಸಿಂಪ್ಲಿಫೈಡ್. ಎಸ್ ಸರ್. ನನಗೆ ಆಮೇಲೆ ಅನ್ನಿಸ್ತು ಸರ್, ಅದು ನನಗೆ ಆಲ್ಮೋಸ್ಟ್ ಹೇಳಿ ತಪ್ಪಲ್ಲ, ಹೇಳೋದು ತಪ್ಪಲ್ಲ. ಈಗ ಅದೇ ವರ್ಡು ನಿಮಗೆಲ್ಲ ಮಾಡ್ಕೊಂಡು ನನಗೇನು ತಲೆ ಕೆಟ್ಟಿದ್ಯಾ ಅಂತಂದರೆ ಈಗ ಅದು ಯಾರಿಗಾರು ಹರ್ಟ್ ಆಗಿರೋದಾ ಧ್ರುವಂತ್? ನೋ ಸರ್. ಇಲ್ಲಿ ಇಲ್ಲ ಅಣ್ಣ. ಒಂದು ಇನ್ಸ್ಟ್ರೂಮೆಂಟಿಗೆ ಶ್ರುತಿ ಅಪಶ್ರುತಿ ಎಲ್ಲಿದೆ ಹೇಳಿ? ಟ್ಯೂನಿಂಗ್. ಎಂಡ್ ಟ್ಯೂನಿಂಗಲ್ಲಿದೆ. ಹೌದು ಸರ್. ಅದೊಂದು ಟ್ಯೂನ್ ಮಾಡಿದ್ರೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಆಗುತ್ತೆ. ಆಫ್ ಟ್ಯೂನ್ ಹಾಕಿದ ತಕ್ಷಣ ಅಪಶ್ರುತಿಗೆ ಹೋಗಿ ಒಂದು ಬ್ಯಾಡ್ದಿದ್ದು ಸೌಂಡ್ ಹೊರಗಡೆ ಬರುತ್ತೆ. ಇನ್ಸ್ಟ್ರೂಮೆಂಟ್ ಸೇಮ್. ಸರಸ್ವತಿ ಎಲ್ಲೂ ಹೋಗಿಲ್ಲ, ಮಾತಿಂದ ಸರಸ್ವತಿ ತಪ್ಪುದ್ರ ದಾರಿ. ಕರೆಕ್ಟ್? ಹೌದು ಸರ್. ಸಿಂಪ್ಲಿಫೈ. ರಾಶಿಕಾ ಅವರೇ, ಟೈಮ್ ಮೆಷಿನ್ ಸಿಕ್ಕಿದ್ರೆ? ಸರ್, 2 ಇನ್ಸಿಡೆಂಟ್ಸ್ ಇದೆ. ಒಂದು ಧ್ರುವಂತ್ ಅವ್ರು ಬೇಜಾರು ಅಳ್ತಿರ್ತಾರೆ, ಸಮಾಧಾನ ಮಾಡಕ್ಕೆ ಹೋಗಿರ್ತೀನಿ. ಆ ವೀಕ್ ನಮ್ಮಿಬ್ರದ್ದು ಮತ್ತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಮಾತಾಡ್ತಾ ಫನ್ನಲ್ಲಿ ಅವ್ರ ಬೆಲ್ಟ್ ಎಲ್ಲ ಎತ್ತಿರ್ತೀನಿ ಅಲ್ವಾ ಸರ್, ಅವ್ರು ಅದೊಂದು ರೀಸನ್ಗೆ ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ. ಅದನ್ನ ನಂಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಸೊ ಅದೊಂದು ಆ ವೀಕ್ ನಾನು ಹೋಗಿ ಮಾತಾಡಿರಲಿಲ್ಲ ಅಂದರೆ ಅದು ಯಾವ ಇನ್ಸಿಡೆಂಟು ಆಗ್ತಿರ್ಲಿಲ್ಲ ಸರ್. ಅದು ಒಂದು. ಸೆಕೆಂಡ್, ನನ್ನ ಕ್ಯಾಪ್ಟನ್ಸಿ ಬಂದಾಗ ಉಸ್ತುವಾರಿ ಸರಿ ಮಾಡಬೇಕಿತ್ತು. ಅದೊಂದು ಸರಿಯಾಗಿದ್ದರೆ ಸರ್, ಇಲ್ಲಿ ತನಕ ನಾಮಿನೇಷನ್ಸಲ್ಲಿ ಅದು ರೀಸನ್ಸ್ ಬರ್ತಾ ಇರಲಿಲ್ಲ. ಬೇರೆಯವ್ರು ನೀವು ಉಸ್ತುವಾರಿ ಮಾಡಿಲ್ಲ ಕರೆಕ್ಟಾಗಿ ಅಂತ ಯಾರು ಅವ್ರ ಒಪಿನಿಯನ್ಸ್ ಹೇಳ್ತಾ ಇರಲಿಲ್ಲ ಸರ್, ನಾನು ಕರೆಕ್ಟಾಗಿ ಮಾಡಿದ್ದಿದ್ರೆ. ಸೊ ಅದೆರಡನ್ನ ನಾನು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ವಾಪಸ್ ಹೋಗಿ ಉಸ್ತುವಾರಿ ಮಾಡೋಣ ಅಂತ ನನ್ನ ಗೇಮ್ ಅಂತೂ ಆಡ್ಸೋಕ್ಕಾಗಲ್ಲ, ಅಷ್ಟು ಧೈರ್ಯ ನನಗೂ ಇಲ್ಲ. ಬಟ್ ಎನಿವೇ ದಟ್ಸ್ ಯೋರ್ಸ್. ಧನುಷ್ ಅವರೇ? ಅವತ್ತು ರಿಷಾ ಅವರು ಧ್ರುವಂತ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅಲ್ಲೇ ಕೂತಿದ್ದೆ ಸರ್. ಅವಾಗೇನು ಅನಿಸ್ಲಿಲ್ಲ, ನೀವು ಬಂದು ಹೇಳಿದ್ಮೇಲೆ ತಪ್ಪು ಅಂತ ಅನ್ನಿಸ್ತು. ಅವತ್ತು ನಾನು ಅಲ್ಲಿ ಮಾತಾಡಬೇಕಿತ್ತು ಅಂತ. ರಿಷಾ, ನೀನು ಮಾತಾಡಿದ ತಪ್ಪು, ಯಾರೇ ಆಗಿದ್ರು ಆ ಥರ ಮಾತಾಡೋದು ತಪ್ಪು ಅಷ್ಟೇ. ಅಶ್ವಿನಿ ಅವರೇ? ಅಣ್ಣ, ನನ್ನ ವಿಷಯದಲ್ಲಿ ಐ ಥಿಂಕ್ ನನ್ನ ಮತ್ತು ರಕ್ಷಿತನ ಮಧ್ಯೆ ಹಲವಾರು ವಿಚಾರಗಳಾಯಿತು. ಬಟ್ ಅದರಲ್ಲಿ ಒಂದು ಅಂತ ನಾನು ಚೂಸ್ ಮಾಡೋದಾದರೆ ಒಂದು ಲೆಟರ್ ವಿಚಾರ. ಅವತ್ತು ರಾಶಿಕಾ ಮತ್ತು ರಕ್ಷಿತಾ ಅವ್ರ ಮಧ್ಯದಲ್ಲಿ ಒಂದು ನಾವು ಪಿಕ್ ಮಾಡಬೇಕಾಗಿರುತ್ತೆ. ಸೊ ರಕ್ಷಿತಾ, ಅವತ್ತು ನಾನು ಪ್ರಯತ್ನ ಪಟ್ಟಿದ್ರೆ ಪ್ರಾಮಾಣಿಕವಾಗಿ ಎಲ್ಲರೂ ನಾನು ಮನವೊಲಿಸ್ಬೋದಾಗಿತ್ತು. ಧ್ರುವಂತ್ ಆಗ್ಬೋದು ಆ್ಯಂಡ್ ಸುದಿ ಅಣ್ಣ ಆಗ್ಬೋದು. ಬಟ್ ಅವತ್ತು ನಾನು ಸ್ವಲ್ಪ ನನ್ನ ಈಗೋ ಏನಿತ್ತು, ನಿನ್ನ ಮಧ್ಯದಲ್ಲಿ ಆ ಹಿಂದೆ ಕೆಲವೆಲ್ಲ ಜಗಳಗಳಾಗಿತ್ತು. ಸೊ ಲೆಟ್ರ್ ನಿನ್ನ ಫ್ಯಾಮಿಲಿಯಿಂದ ಬಂದಂಥ ಲೆಟ್ರ್ ಅವತ್ತು ನಿನಗೆ ತಪ್ಪುತ್ತೆ. ಸೊ ಆ ರಿಗ್ರೆಟ್ ನನಗೆ ಇಲ್ಲಿವರೆಗೂ ಕಾಡಿದೆ. ಸೊ ನಾನು ಈ ವೇದಿಕೆಯಲ್ಲಿ ನಿನಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸಾರಿ. ಈಗ ಇದ್ರದ್ದೊಂದು ಕಾಂಟ್ರಾಸ್ಟ್ ಆಟ ಆಡಿಸೋಣ. ಯಾರಾದರೂ ಸ್ಟೋರಿಗೆ ಹೊಟ್ಟು ಬನ್ನಿ ಇಬ್ರು. ರಕ್ಷಿತ್ ಅವರ ನಿಮ್ಮ ಫೇವ್ರೆಟ್ ಕನ್ನಡ ಹಾಡು ಯಾವುದು? ಸೇವಂತಿಗೆ. ಹಾಡಿ 2 ಲೈನ್. ಸೇವಂತಿಗೆ ಸೇವಂತಿಯೇ ನನ್ನ ಜೀವನಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಅನುಪಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ ಜನ್ಮದ ಅಷ್ಟು ಬರಲ್ಲ ನನಗೆ, ಸ್ವಲ್ಪ ಸ್ವಲ್ಪ. ಎಷ್ಟು ಹಾಡಿದ್ರು ತುಂಬಾ ಚೆನ್ನಾಗಿ ಹಾಡಿದ್ರು. ಟೈಮ್ ಮೆಷಿನಲ್ಲಿ ಯಾವ ಥರ ಕರ್ಕೊಂಡೋದ್ನೋ
ಈಗ ಅದೇ ಥರ ನಿಮ್ಮೆಲ್ಲರಲ್ಲೂ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಇನ್ನು ಫನಿ ವೇ ತೊಗೋಣ, ತುಂಬ ಸೀರಿಯಸ್ ಆಗಿ ತೊಗೊಂಡು ಮತ್ತೆ ಜಗಳಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಯಾರಿಂದನೂ ಟ್ರಿಗರ್ ಆಗಿರುತ್ತೆ, ಕೊಟ್ಟಿಲ್ಲ ಇನ್ನು ಅನ್ನೋದೊಂದು ಬ್ಯಾಲೆನ್ಸ್ ಇರುತ್ತೆ ನಿಮಗೆ. ಈಗ ಆ ಇನ್ಸಿಡೆಂಟ್ನ ಅವ್ರಿಗೆ ಹೇಳಿಬಿಟ್ಟು ಅದರಲ್ಲಿ ಯಾವ್ದಾದ್ರು ಒಂದು ಐಟಮ್ ಚೂಸ್ ಮಾಡ್ಬೋದು. ಏನು ಬೇಕಾದ್ರೆ ಆ ಕೈ ತೊಗೊಂಡ್ರೆ ಅದ್ರಲ್ಲಿ ಹಾಕಿ ಹೊಡಿಬೋದು, ಅಲ್ಲಿ ಏನು ಬೇಕಾದ್ರೆ ತಿನ್ನಿಸ್ಬೋದು. ಲಾಸ್ಟಲ್ಲೊಂದು ವ್ಯಾಕ್ಸಿಂಗ್ದಿದೆ. ಈಗ ಫಾರ್ ಎಕ್ಸಾಂಪಲ್ ರಘುವರ ಮೈ ಮೇಲೆ ಕೇಶ ತುಂಬ ಇದೆ, ಅಂಥವ್ರಿಗೆ ಅಂಟಿಸ್ಬಿಟ್ಟು ಎಟ್ ಕಿತ್ತದ ಅಂದರೆ ಏನಿಲ್ಲ, ಚಿಕ್ಕದಾಗಿ ಸೌಂಡ್ ಹೊರಗಡೆ ಬರ್ತದೆ, ಅಮ್ಮ ಅಂತ ಅಷ್ಟೇ. ರಕ್ಷಿತ್ ಅವರೇ ಬನ್ನಿ. ನಾನು ಧನುಷ್ ಅನ್ನಾಗೆ ಚೂಸ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಸ್ವೀಟ್ ಇದ್ದೀರಾ, ಓಕೆ. ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಸ್ವೀಟ್ ಇರಬೇಕು ಅಂತ ಎಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಡೆ ನೀವು ಸ್ವಲ್ಪ ಒಂದು ಜಾಗದಲ್ಲಿ ಕೈ ಇರ್ಬೋದು. ಹಾಂ, ಸ್ವಲ್ಪ ಕುಡೀರಿ. ಫುಲ್ ಕುಡಿಬೇಕಾ ಸರ್? ಸ್ವಲ್ಪ ಕುಡೀರಿ ಅಂತ ಅವಳು ಹೇಳಿ. ಅಯ್ಯೋ ಹಾಯ್ ಧನುಷ್. ಆಯ್ತು ಸರ್. ಒಂದು ಹಾಡು ಹೇಳಿ. ತುಂಬ ಕಹಿ ಇದೆ ಸರ್. ಕಾವ್ಯ ಅವ್ರಿಗೆ ಬನ್ನಿ. ಸರ್ ಓವರ್ ಆಲ್ ಕಂಪ್ಲೀಟ್ ಇರಿಟೇಟ್ ಮಾಡಿದಷ್ಟು ಅವ್ರನ್ನ ಕರೆಸಿ. ಪನಿಷ್ಮೆಂಟ್ ಸರ್, ಅವ್ರನ್ನ ಕರೆಸಿ. ವ್ಯಾಕ್ಸಿಂಗ್ ಸರ್. ವ್ಯಾಕ್ಸ್ ಕಡೆ ಏನಾದ್ರು ಬೇರೆ ಕೊಡು. ಏನಂದ್ರೆ ಕಾಲಿಗೆ ಮಾಡಿದ್ರೆ ಜಾಸ್ತಿ ಸಿಗತ್ತಂತೆ. ಹೌದು ಸರ್ ಎರಡಿದೆ, ಒಂದು ಕೈಗೆ ಒಂದು. ಹಾಕಿ ಹಾಕಿ. ನಾವು ಒಂದು ಸಾಕೋಣ. ಏನು ಗೊತ್ತಾಗಿಲ್ಲಿ, ನಿಮ್ಮ ಕಾವ್ಯ ಮಧ್ಯದಲ್ಲಿ ನಾವು ಬರಲ್ಲ. ನೀಟಾಗಿ ಒತ್ತಬೇಕು ಕಾವ್ಯ ಅವರೇ. ಆ ಒತ್ತೋದ್ರ ಮೇಲೆ ಇರೋದು ನಿಮ್ಮ ಕೋಪ ತೀರಿಸ್ಕೊಳ್ಳೋದು. ಅದು ಇನ್ನೊಂದು ಕಾಲಿಗೆ ಅಂಟಿಸ್ತೀನಂದ್ರಿ, ಏನಂದ್ರೆ ನೆನ್ಪು ಮಾಡಿಬಿಡ್ಬೇಕಲ್ಲ ನಾನು. ಆಹಾ, ಇಡೀ ಕರ್ನಾಟಕ ಕಾಯ್ತಾ ಇದೆ ಈ ರಿಯಾಕ್ಷನ್ಗೆ ಇಲ್ಲಿ. ಅದು ಕಾವ್ಯಾರು ಕೊಡ್ತಾರ ಪ್ರಸಾದ. ಏನು ಹೇಳಕ್ಕಿದ್ದೀರ ಹೇಳಿ, ಆಮೇಲೆ ನಾನು ಕೌಂಟ್ ಡೌನ್ ಕೊಡ್ತೀನಿ. ಸರ್ಕಲಲ್ಲಿ ಇರೋದು ನಾನಲ್ಲ, ಸರ್ಕಲ್ ಹಾಕ್ಕೊಂಡು ಅದರೊಳಗಿರೋದು ನೀನು. ಆಮೇಲೆ ಹಿಂದೆ ತಿರುಗಿ ನೋಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಫಸ್ಟ್ ಡೇಯಿಂದನೂ. ಅದನ್ನ ಹೇಳಿದ ತಪ್ಪು. ಇರಿ 3, 2 ಕೈ ತೋರಿಸಿ ಒಂದ್ಸತಿ ಗಿಲ್ಲಿ. ವಾವ್ ಗಿಲ್ಲಿ, ರೆಡಿ ಆಗಿಲ್ಲಿ ಅಣ್ಣ. ರೆಡಿ ಅಣ್ಣ. ಅಣ್ಣ ಕೌಂಟ್ ಒಂದು ಬೇಡ ಕಣ್ಣ, ಆಡ್ಬಿಟ್ಟು ಜಾಸ್ತಿ ಆಗ್ತದೆ ಅಣ್ಣ. 10. ಕೇಳಿಸ್ಬಿಡ್ರಣ ಅಣ್ಣ. ಇರಿ ಏನಂದ್ರೆ ಗಿರಿ ಕೇಳಿಸಿಲ್ಲ ಅವಲ್ಲೇ. ಅಣ್ಣ ಆಡ್ಬಿಟ್ಟು ಜಾಸ್ತಿ ಆಗ್ತದೆ, ಬೇಗ ಕೇಳಿಸ್ರಣ್ಣ. ಓಕೆ, ಕರೆಕ್ಟಾಗಿ ಕೇಳಿಸ್ರಪ್ಪ. 10 ಅಣ್ಣ 5ರಿಂದ ಅಣ್ಣ. ನೀವು ಕರೆಕ್ಟಾಗಿ ಗಡಿಸ್ತಾ ಇಲ್ಲ, 5 ಮಿಸ್ ಮಾಡಿದ್ರಿ ಎಲ್ರು. ಅಣ್ಣ ಬೇಗ, ನಂಗೆ ಆಯ್ತಲ್ಲ ಕಣ. ಇಲ್ಲಿ ಇನ್ನು ತುಂಬಾ ಜನ ಇದ್ದಾರೆ. ಸಾಕೋಣ, ಇದು ಬೇಡ ಅಣ್ಣ ವ್ಯಾಕ್ಸು. ಈ ಟೈಮಲ್ಲಿ ಕಾವ್ಯ ಅವ್ರಿಗೆ ನೀವೇನು ಹೇಳಕ್ಕಿದ್ರೆ ಹೇಳ್ಬೋದು. ತುಂಬ ಥ್ಯಾಂಕ್ಸ್. ಧನುಷ್ ಬನ್ನಿ. ಧ್ರುವ ಅಂತ ಕರಿತೀನಿ ಸರ್. ಓಕೆ. ತುಪ್ಪ ಗಾಂಚಲಿ ಅಂತ ಹೇಳಿದ್ರಲ್ಲ, ತಲೆಗಾಂಚಲಿ. ಹೌದು, ಅದು ಹೇಳ್ಬಾರ್ದಿತ್ತು ಅಂತ. ಸೊ ಆ ತಲೆಗೆ ಹೊಡಿತಾ ಇದ್ದೀರಾ ಈಗ. ಬಿಗ್ ಬಾಸ್, ಐ ಆಮ್ ಸೋ ಸಾರಿ. ಆ ಕೈನ ನಾನು ಊಫಿ ಮಾಡ್ತಾ ಇದ್ದೀನಿ, ನನಗೆ ಕೈ ಸರಿ ಹೋಗ್ತಾ ಇಲ್ಲ ಅದು. ಸರ್ ನಾನು ವ್ಯಾಕ್ಸ್ ಎತ್ಕೊಂತೀನಿ ಸರ್. ಸತ್ತ ಶೇಖರ್. ಸ್ವಾಮಿ. ಕಮಾನ್ ಧನುಷ್, ಈಗ ಅದೇನು ಹೇಳ್ಬೇಕು ಹೇಳ್ಬಿಟ್ಟು ಕೌಂಟ್ ಡೌನ್ ಕೊಡ್ತೀನಿ. ತುಪ್ಪ ಗಾಂಚಲಿ ಅಂತ ಹೇಳೋದು ಸ್ವಲ್ಪ ಮಾಡ್ಕೋಬೇಕು. ಕೌಂಟ್ ಡೌನ್ 10. ಮೇಲೆ ಕೆಳಗಡೆಯಿಂದ ಮೇಲೆ ಕೆಳಗಡೆಯಿಂದ. ಬಂದ್ಬಿಡಿ, ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದು ಕಾಲು. ಯಾರಿಗೆ ಬೇಕಿತ್ತು ಈ ತಲೆಗಾಂಚಿಲಿ? ಬೇಕಿತ್ತ? ತಲೆ ಆದ್ರೆ ಪಾಡಿಗಿತ್ತು, ಯಾಕೆ ಕೈ ಹಾಕಕ್ ಹೋದೆ ತಲೆಗೆ? ಕರ್ಮ ರಿಟರ್ನ್ಸ್ ಅಲ್ವೇ? ಇನ್ಸ್ಟಾ ಕರ್ಮ. ನೋಡಿ ರಘು ಬನ್ನಿ.
ಸರ್ ನಾನು ಗಿಲ್ಲಿ ಕೊಡ್ತೀನಿ. ಅಣ್ಣ ನನಗೆ ಯಾಕಣ್ಣ ಅಣ್ಣ, ನಾನು ನಿನ್ನ ಫ್ರೆಂಡು ಕಣ. ಯಾಕಂದ್ರೆ ತುಂಬಾ ಸತೆ ಇರಿಟೇಟ್ ಮಾಡಿದಾನೆ, ತುಂಬಾ ಸತೆ ಕೋಪ ಬಂದಿದೆ ಹೊಡಿಬೇಕು ಅಂತ. ಬಟ್ ಒಂದ್ ದಿವಸ ಅಡುಗೆ ಮನೆಯಲ್ಲಿ ನನಗೆ ಎಷ್ಟು ಇರಿಟೇಟ್ ಆಗಿತ್ತು ಅಂದ್ರೆ ಸ್ವಲ್ಪ ಮಿಸ್ ಆಗಿದ್ದಿದ್ರೆ ಕುಕ್ಕರಲ್ಲಿ ಹೊಡೆದ್ಬಿಡ್ತಿದ್ದೆ. ಈಗ ಆ ಫೆಸಿಲಿಟಿ ಇಲ್ಲ. ಅಲ್ಲ ಹೇಳಿದ್ದು ಸರ್, ಅಲ್ಲಿ ಇರೋದ್ರಲ್ಲಿ ಏನಾರು ತಗೊಳ್ಳಿ. ನಿಂಬೆಹಣ್ಣು ಹಿಂಡ್ತೀನಿ ಸರ್, ಇಲ್ಲ ಮೆಣಸಿನ್ಕಾಯಿ ಹಿಂಡೋದಿಲ್ಲ, ಅಗದು ತಿನ್ಬೇಕು. ಹಂಗಾರೆ ಅಂಡ್ ಇನ್ನೊಂದು ರಘು, ಪ್ರೀತಿಗೆ ಲಿಮಿಟ್ ಇಲ್ಲ. ಹಂಗಾರೆ ಮೆಣಸಿನ್ಕಾಯಿ ಎಷ್ಟು ಬೇಕಾದ್ರೂ ಕೊಡ್ಬೋದು. ನಾನು ನಿನ್ನ ಪ್ರೀತಿ ಮಾಡೋದೇ ಬೇಡ ಕಣ, ಒಂದೇ ಒಂದು ಕೊಡೋಣ ಸಾಕು. ಮೆಣಸಿನ್ಕಾಯಿ ಲಿಂಬೆ ಹಣ್ಣಿಂದು ಕಾಂಬಿನೇಷನ್ ನೋಡಿದ್ರಿ ಯಾವ ತನ ರಘು? ಇಲ್ಲ ಸರ್, ಇವಾಗ ಅಲ್ಲ ನನಗೆ ಗೊತ್ತಿಲ್ಲ, ಕೇಳಿದೆ. ಅಣ್ಣ ಅಣ್ಣ ಯಾವ್ದಾರ ಒಂದು ಕೊಡು ಕೇಳ್ರಣ್ಣ. ಅಣ್ಣ ರೇಗಿಸ್ತೀಯಾ? ರೇಗ್ಸಲ್ಲ ಬಿಡು. ಎರಡು ತಿನ್ಬೇಕು ಅಣ್ಣ, ಒಂದೊಂದ್ಸಲ ಎಲ್ಲ ಒಂದೇ ಸಲ ತಿನ್ಬೇಕಣ್ಣ, ಒಂದಾದ್ಮೇಲೆ ಒಂದು ತಿನ್ಬೋದಣ್ಣ? ರೇ, ಬುದ್ಧಿವಂತಿಕೆಯಲ್ಲಿ ಕೊಡಿಸಿದ್ದೀನಿ. ಬರೀ ಮೆಣಸಿನ್ಕಾಯಿ ಕೊಟ್ರೆ ಖಾರ, ಲಿಂಬೆಹಣ್ಣು ಕೊಟ್ರೆ ಹುಡಿ, ಎರಡಾದ್ರೆ ನ್ಯೂಟ್ರಲ್ ಆಗುತ್ತೆ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಈ ತರ ನಡೆದಾಗೆಲ್ಲ ಈ ತರ ಪನಿಷ್ಮೆಂಟ್ ಬಿಗ್ ಬಾಸ್ ಕಳಿಸಿದ್ದಿದ್ರೆ ಏನ್ ಶಾಂತಿ ನಿವಾಸ ತರ ಇರ್ತಾ ಇದ್ರಿ ಅಲ್ಲ ಎಲ್ಲರೂ. ಸಾವಾಸನೇ ಬೇಡ ಅಂತ. ಬನ್ನಿ ಬನ್ನಿ ನಿಂತ್ಕೊಳ್ಳಿ. ಅಣ್ಣ ಕಂಪ್ಲೀಟ್ ಆಗಿಲ್ಲ ಅಣ್ಣ, ಈಗ ತಿಂದಲ್ಲ ಅಣ್ಣ. ಎಲ್ಲ ಉಗಿದ್ರಲ್ಲ ಅಣ್ಣ. ಆಯ್ತಲ್ಲ ಕಣ. ಬನ್ನಿ ಅಶ್ವಿನಿ ಅವರ. ಅಣ್ಣ ಇದನ್ನ ನಾನು ಗಿಲ್ಲಿಗೆ ಕೊಡ್ತೀನಿ. ಸತ್ತ ಶೇಖರ ಅಣ್ಣ ಯಾವಾಗಲೂ ಜಗಳ ಆಡ್ಬೇಕು. ನನ್ಗೆ ಯಾವಾಗಲೂ ಹೇಳೋಣ ಅಣ್ಣ, ನಾನು ಕ್ಯಾಪ್ಟನ್ ಆಗಿದ್ದೀನಿ, ನನಗೆ ಸುದೀಪ್ ಅಣ್ಣ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ, ನೀವು ಇನ್ನೂ ತಗೊಂಡಿಲ್ಲ. ಅವ್ರ ಮುಖ ನೋಡಿ ಅಲ್ಲಿ. ಆಯ್ತಾ ಸತ್ತೋಲ್ಲ ಆಯ್ತಲ್ಲ. ತಗೋ ಇದನ್ನ ಕುಡಿತಾ ಇಡೀ ಸೀಸನ್ ಇಂದ ಎಲ್ಲಾರು ತೀರ್ಸ್ಕೊತಾ ಇದಾರೆ. ಅಲ್ಲ ನೋಡು, ಅಲ್ಲಿ ನಿನ್ನ ಫೋಟೋ, ಅದ್ರ ಕೆಳಗಡೆ ಇರೋದು ನನ್ನ ಫೋಟೋ. ರೆಡಿ, ಒಂದೇ ಗುಟ್ಟು ಕರೀತಿ ಬೇಗ. ವಾಮಿಟ್ ಮಾಡ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೊಂದಿಷ್ಟು ಜನ ಇದ್ದಾರೆ ಯಾರು ನಿಮ್ಮ ಹೆಸರು ತಗೊಂಬಾರ್ದು ಅಂತ. ದಯವಿಟ್ಟು ಈ ಎಪಿಸೋಡ್ ನಾನು ಮರ್ತೇ ಬಿಡ್ರಿ ಎಲ್ಲರೂ ಪ್ಲೀಸ್. ಆಯ್ತಲ್ಲ ಬನ್ನಿ ರಾಶಿಕಾ ಅವರೇ. ಗಿಲ್ಲಿನೇ ಸರ್. ಏನು ಕೊಡ್ತೀಯ? ವ್ಯಾಕ್ಸ್ ಪಾಪ ಆಲ್ರೆಡಿ ಎಲ್ಲ ಕಿತ್ಕೊಂಡು ಹಾಗಿಲ್ಲಿ ಗಿಲ್ಲಿ ಬಾ. ಆರೋಗ್ಯಕ್ಕೆ ಒಳ್ಳೇದು. ಅವರಿಗೆ ಬೇಡ ಬಿಡಿ ಕುಡಿಯೋದು, ಆ್ಯಕ್ಚುಲಿ ಪಾಪ ಹೊಟ್ಟೆ ಪ್ರಾಬ್ಲಮ್ ಇದೆ. ವ್ಯಾಕ್ಸಿಂಗೇ ಬೆಟ್ರಲ್ಲ ಗಿಲ್ಲಿ. ಅಣ್ಣ ಹೆಂಗ್ ಸಾಯಿಸಿದ್ರು ಏನಣ್ಣ, ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಹೆಂಗಾರ ಸಾಯಿಸ್ಲಿ ಬಿಡ್ರ. ಒಂದು ಕೆಲಸ ಮಾಡೋಣ ರಾಶಿಕಾ ಅವ್ರೆ, ಆ ಕೈ ತಗೊಳ್ಳಿ, ಪಾಪ ಕುಡ್ದಿದ್ದಾಯ್ತು ಅವ್ರು. ಸರ್ ಸೀಸನ್ ಪೂರ್ತಿ ಇರಿಟೇಟ್ ಮಾಡಿದ್ದಾನೆ, ಕೋಪ ಬರ್ಸಿದ್ದಾನೆ. ಆಮೇಲೆ ಒಂದ್ಸಲಿ ಮಾಡೋಣ ನಾಮಿನೇಟ್ ಮಾಡಿದಾಗ ನಿನಗೆ ಕಳಪೆ ಕೊಟ್ಬಿಟ್ಟು ನಿನಗೆ ಕಸ ಅಂದಿದ್ದು ಕರೆಕ್ಟ್ ಅಂತ ಹೇಳಿದ್ದಾನೆ. ಮೊನ್ನೆನೋ ಯಾವುದೋ ವಿಷಯದಲ್ಲಿ ನನಗೂ ರಕ್ಷಿತಂಗೆ ಜಗಳ ಆದಾಗ ಅಲ್ಲೂ ಕೂಡ ನನಗೆ ಬೈದ ಸರ್. ಅದಕ್ಕೆಲ್ಲ ಕೋಪನ ಬೇಕಾ ಇನ್ನೊಂದು? ಬನ್ನಿ, ಯಾರು ಮಿಕ್ಕಿದೆ? ಗಿಲ್ಲಿ ನೀವೇ ಬನ್ನಿ. ಧ್ರುವಂತಿನ ಬ್ಯಾಲೆನ್ಸ್ ಇದೆಯಲ್ಲ ಇನ್ನು. ಅಣ್ಣ ನಾನು ರಘುವಣ್ಣ ಕೊಡ್ತೀನಿ ಅಣ್ಣ. ಬಣ ಅಣ್ಣ, ಈ ವ್ಯಕ್ತಿ ನನಗೆ ಎಷ್ಟು ನೋವು ಮಾಡಿದ್ದಾನೆ ಅಂದರೆ ಅಣ್ಣ, ಒಂದ್ಸಲಿ ಕುಕ್ಕರ್ ತಕ್ಕಂದು ತಲೆ ಹೊಡಿಕ್ ಬಂದಿದ್ರು ಅಣ್ಣ, ನಾನೇ ಓಡ್ ಬಂದ್ಬಿಟ್ಟೆ ಅಣ್ಣ ಈ ಕಡೆಗೆ. ಬಾರ್ಡರ್ ಪ್ರಕಾರ ಧನುವಣ್ಣ ನಿಲ್ಸಿದ್ರು ಅಣ್ಣ, ಅವಾಗಲೂ ಜಗಳ ಆದಾಗ ನನಗೆ ಹೊಡಿಕ್ ಬಂದಿದ್ರು ಅಣ್ಣ, ನಾನೇ ಹಿಂದೆ ಓಡೋಗ್ಬಿಟ್ಟೆ ಅಣ್ಣ. ಅದನ್ನ ಇಲ್ಲಿ ತೀರಿಸ್ಕೊತೀನಿ ಅಣ್ಣ. ಮೆತ್ತಗೆ ತೆಗಿಯೋ ಮುಂದಾಕು. ಯಾಕೆ ಅಣ್ಣ? ನಾನು ಇಷ್ಟ ಬಂದ್ಕೊಂಡು ನಾನು ಇಲ್ಲಿಗೆ ಹಾಕ್ತೀನಿ ಅಣ್ಣ. ತಲೆಗಿಲ್ಲ ಸರ್, ಕೈ ಇಲ್ಲ ಕಾಲು ಎರಡು ಭಾಗ. ಆಹಾ, ರೆಡಿ? ಸರಿಯೋ? ಬನ್ನಿ ಧ್ರುವಂತ್. ಯಾರೋ ರಕ್ಷಿತಾ ಸರ್. ಬನ್ನಿ ರಕ್ಷಿತ್ ಅವರೇ. ಸರ್ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ. ವ್ಯಕ್ತಿತ್ವ ಅನ್ನೋದು ಮೀನಿಂಗ್ ಕೇಳಿದ್ರೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಸೀಕ್ರೆಟ್ ರೂಮಲ್ಲಿ
ಬಿಗ್ ಬಾಸ್ಗೆ ಹೇಳ್ತಾ ಇದ್ರು ಇವ್ರನ್ನ ಏನಕ್ಕೆ ಕಾಸ್ಟ್ ಮಾಡಿದ್ರಿ, ಇವ್ರದ್ದು ವ್ಯಕ್ತಿತ್ವನೇ ಸರಿ ಇಲ್ಲ ಅಂತ. ಆಗೆಲ್ಲ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಇವತ್ತೊಂದು ಆಪರ್ಚುನಿಟಿ ಸಿಕ್ಕಿದೆ, ಇದು 2 ತಿನ್ಬೇಕು ಸರ್ ಅವರು. ಕೊಡಿ. ತಿನ್ನು ಅಣ್ಣ, ಬೀಡ ತಿಂದಂಗೆ ತಿಂತವಳ ಕಣ್ಣ. ಅಯ್ಯಪ್ಪ. ಅಲ್ಲ, ನಿಜವಾಗ್ಲೂ ರಕ್ಷಿತ್ ಅವರೇ, ನೀವು ತಿಂತಿರೋ ರೀತಿ ನೋಡ್ಬಿಟ್ಟು ನಿಜವಾಗ್ಲೂ ಮೆಚ್ಚಿಬಿಟ್ಟು ನಾನು ಇದೇ ಥರ ಗಿಲ್ಲಿ ಇದನ್ನು ತಿನ್ನೋದು ನೋಡಬೇಕು ಅಂತ ನನ್ನ ಆಸೆ. ಬೇಡ ಕಣ್ಣ. ಬಾ ಬೀಡ ತಿನ್ನು. ಅದು ಅಲ್ಲಿ ಏನು ಆಸೆ ಇಡ್ತೀರ, ಅದೇನು ತಿಂತೀರ ಗಿಲ್ಲಿ? ಅಣ್ಣ ಇಲ್ಲಿ ತಿನ್ನಕ್ಕೇನು ಬಿರಿಯಾನಿ ಇಕ್ಕಿದ್ರಣ್ಣ, ನಿಂಬೆಹಣ್ಣು ಮೆಣಸಿನ್ಕಾಯಿ. ಎನಿವೆ, ವೆರಿ ವೆರಿ ವೆಲ್ ಡನ್ ರಕ್ಷಿತಾ. ಗಿಲ್ಲಿ ಅವರೇ, ಅಣ್ಣ ಅಲ್ಲೇನಾದರೂ ಸ್ಟೋರ್ ರೂಮಲ್ಲಿ ನಿಮ್ಮ ಕಿಚನಲ್ಲಿ ಸ್ವಲ್ಪ ಸಕ್ಕರೆ ಇಕ್ಕರೆ ತಗೊಂಡ್ಬಿಡಿ. ಅದಾಗಲಿಲ್ಲ ಅಂದರೆ ಉಗಿದ್ಬಿಡಿ ರಕ್ಷಿತಾ. ಯಾರ್ಯಾರು ವ್ಯಾಕ್ಸ್ ಮಾಡ್ಕೊಂಡ್ರೋ, ಯಾರ್ಯಾರು ತಿಂದ್ರೋ, ವೆರಿ ವೆಲ್ ಡನ್. ಕ್ಯೂಟಾಗಿ ಮಾಡಿದ್ರಿ ಎಲ್ಲರೂ. ಈಗ ಒಂದು 15 ವಾರಗಳ ಈ ಜರ್ನಿನ ಒಂದೊಂದಾಗಿ ಒಂದು ಮೆಲ್ಕು ಹಾಕ್ತಾ ಬರೋಣ. ಥರ್ಡ್ ಅಪ್ರೋಚ್. ಈಗ ನಿಮಗೆ ಮನಸ್ಸಿಗೆ ಹತ್ತಿರವಾದವ್ರಿಗೆ, ನಿಮ್ಮ ಮನಸ್ಸಿಗೆ ಹತ್ತಿರವಾದಂಥ ನಿಮ್ಮ ಯಾವ್ದಾರ ಒಂದು ವಸ್ತುನ ನೀವು ಗಿಫ್ಟ್ ಕೊಡ್ಬೇಕೀಗ. ಅದು ನಿಮ್ಮ ಫ್ರೆಂಡ್ ಆಗಿರಬೇಕು ಅಂತ ಇಲ್ಲ, ಕ್ಷಮೆ ಕೇಳೋ ಆ್ಯಂಗಲಲ್ಲಿ ಇರ್ಬೋದು, ಯಾವುದೋ ಒಂದು ಆ್ಯಂಗಲ್ ಇರ್ಬೋದು, ಇಲ್ಲ ನಮ್ಮ ಫ್ರೆಂಡಿಗೆ ಇರ್ಬೋದು, ಇಲ್ಲ ಇಂಥ ಟೈಮಲ್ಲಿ ನನಗೆ ಅವ್ರು ನಿಂತರು ಅನ್ನೋದಿರ್ಬೋದು, ಇಂಥ ಟೈಮಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ಅವ್ರು ಬಂದು ನನಗೆ ಒಂದು ಸ್ಫೂರ್ತಿ ಕೊಟ್ಟರು ಅನ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ನಿಮ್ಮ ಆ ವ್ಯಕ್ತಿಗೆ ನಿಮಗೆ ಭಾಳ ಹತ್ತಿರವಾದಂಥ ನಿಮ್ಮ ಒಂದು ವಸ್ತನ್ನ ತಂದು ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು. ಎಸ್ ಗಿಲಿ, ಯಾರಿಗೇನು ಕೊಡಬೇಕು ಅಂತ ಇದ್ದೀರಿ? ಅಣ್ಣ ನಾನು ಈ ಬ್ರೇಸ್ಲೈಟ್ನ ಕಾವ್ಯ ಅವ್ರಿಗೆ ಕೊಡಬೇಕು ಅಂತ ಇದ್ದೀನಿ. ಅಲ್ಲ ಅಣ್ಣ, ಇದು ಈಗ ಅಲ್ಲ ಇಲ್ಲ ಅಣ್ಣ, ಇವ್ರ ಮನೆಯಿಂದ ಕೊಟ್ಟಿರೋದು. ಅದು ನಿಂಗೆ ಹೇಳ್ತಿ ಅಂತ ಗೊತ್ತಿತ್ತು, ನಿಮ್ಮ ಮನೆಯಿಂದ ಕೊಟ್ಟಿರೋದು ಇಲ್ಲ ಐತೆ. ಇದು ನಂದು. ಈಗ ಏನು ಕೊಡ್ತಾ ಇದ್ದೀನಿ ಅಂದರೆ ಅಣ್ಣ, ಈಗ ಎಲ್ಲರೂ ತುಂಬ ಜನ ಮನೆಯಲ್ಲೂ ತುಂಬ ಜನ ಹೇಳ್ಬಿಟ್ಟವ್ರಣ್ಣ ಗಿಲ್ಲಿಯಿಂದ ಕಾವ್ಯ ಅಂತ. ಅದೆಲ್ಲ ನನ್ನ ಪ್ರಕಾರ ಸುಳ್ಳು ಅಣ್ಣ. ಯಾಕೆಂದರೆ ಸ್ಟಾರ್ಟಿಂಗು ಬಂದಾಗ ನಾನು ಎಷ್ಟು ಎದುರಿದ್ದೆ ಒಂದು ಮೂಮೆಂಟಲ್ಲಿ ಅಂತ ಇವರೇ ಮನೇಲಿರೋರೇ ಸುಮಾರು ನೋಡೋರೆ. ಒಂದು ಟೈಮು ಅಶ್ವಿನಿ ಮೇಡಮು ನಮ್ಮನ್ನು ನಾಮಿನೇಟ್ ಮಾಡಿಬಿಡ್ತಾರೆ ಅಣ್ಣ. ಅವಾಗ ಅವರು ಒಂದಷ್ಟು ರೀಸನ್ ಕೊಡ್ತಾರೆ, ನಾನು ಏನೋ ಮಾತಾಡ್ಬಿಡ್ತೀನಿ, ಕಾಲಿಗೆಲ್ಲ ಬೀಳ್ಕೊಬಿಟ್ಟು ಅಶ್ವಿನಿ ಮೇಡಮ್ಗೆ. ಅವಾಗ ನನಗೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಮಾತಾಡಿದ್ದು ಕಾವ್ಯ ಅವರು. ನಾನು ಕಾವ್ಯ ಅವ್ರಿಗೆ ಸ್ಟ್ಯಾಂಡ್ ತಗೊಂಡು ಅವ್ರ ಪರವಾಗಿ ಮಾತಾಡಿದ್ದು ಇನ್ಸಿಡೆಂಟ್ಗಳು ಕಮ್ಮಿ ಆ ಥರ ವಿಚಾರಗಳಲ್ಲಿ. ಬಟ್ 2-3 ಇನ್ಸಿಡೆಂಟಲ್ಲಿ ಅವರು ನನ್ನ ಪರವಾಗಿ ಸ್ಟ್ಯಾಂಡ್ ತಗೊಂಡು ಮಾತಾಡೋರು. ಆಮೇಲೆ ಪ್ರತಿಯೊಂದು ಈಗ ನಾನು ಏನಾರು ತಪ್ಪು ಮಾಡ್ತಾ ಇದೀನಿ ಅಂದರೆ ತಪ್ಪು ಮಾಡ್ತಾ ಇದೀನಿ ಅಂತ ಹೇಳಿ ತುಂಬ ಸರಿ ಹೇಳೋರೆ. ಆಮೇಲೆ ನನಗೆ ಗೊತ್ತಿಲ್ಲದೇನೋ ಸಖತ್ತು ಇರಿಟೇಟ್ ಮಾಡ್ಬಿಟ್ಟವನಿ. ಅದಕ್ಕೋಸ್ಕರ ಸಾರಿ ಕೇಳೋಕ್ಕೋಸ್ಕರ ಕೇಳ್ಬಿಟ್ಟಿದ್ದು ಕೊಡ್ತೀನಿ ಅಷ್ಟೇ. ತಗೊಳ್ಳಿ ಕಾವ್ಯ. ಥ್ಯಾಂಕ್ ಯು. ಗಿಫ್ಟು ಕೊಡೋದಕ್ಕೆ ಒಂದು ರೀತಿ ಇದೆ. ಹಂಗೆ ನನಗೆ ಯಾರಾದರೂ ಕೊಟ್ಟಿದ್ರೆ ಮಕ್ಕಳಲ್ಲಿ ಹೊಡಿತಾ ಇದ್ದೆ ನಾನು. ಹೆಂಗಿತ್ತು ಗೊತ್ತಾ? ಹಾಂ, ಇಡ್ಕ ಅಣ್ಣ ತಗೊಳ್ಳಿ. ಅಣ್ಣ ಕೈಗೆ ಹಾಕ್ಬೇಕಣ್ಣ? ಬೇಡ, ಹಾಕಮ್ಮ. ಇಸ್ಕೊಂತೀನಿ. ಇಲ್ಲ, ಏನಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಅದೊಂಥರ ರಾಖಿ ಕಟ್ಟಿದಂಗೆ. ಕೈಗೆ ಏನು ಗೊತ್ತಾ ಕಾವ್ಯ, ಎಲ್ಲರ ಹತ್ರ ಕೆಲಸ ಮಾಡಿಸ್ಕೊಳಕ್ಕೆ ಒಂದು ರೀತಿ ಇರುತ್ತೆ, ಕಲಿಬೇಕು ಅಲ್ಲೇ. ಗುಡ್ ಒನ್ ಗಿಲ್ಲಿ. ಎಸ್ ಕಾವ್ಯ ಅವರೇ? ಫಸ್ಟ್ ಒನ್ ಧನು ಸರ್. ಧನು ನನಗೆ ಹೊರಗಡೆನೂ ಪರಿಚಯ, ಬಟ್ ಒಬ್ಬ ಕಾಂಪಿಟೇಟರ್ ಆಗಿ ಒಬ್ಬ ಫ್ರೆಂಡ್ ಆಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ದ. ಸೊ ಧನುಗೆ ಎವ್ರಿ ವೀಕೆಂಡ್ ನಾನೇ ಮೇಕಪ್ ಮಾಡೋದು. ಸೊ ನನ್ನ ಒಂದು ಕನ್ಸಿಲರ್ ಪ್ಯಾಲೆಟ್ ಕೊಡ್ತಾ ಇದ್ದೀನಿ ಸರ್, ನನ್ನ ಪರ್ಸನಲ್. ಸರ್, ನನ್ನ ಸೆಕೆಂಡ್ ಗಿಫ್ಟ್ ಗಿಲ್ಲಿಗೆ ನನ್ನ ಫೇವ್ರೆಟ್ ಕೂಮ್ ಕೊಡ್ತಾ ಇದ್ದೀನಿ. ಒಂದು ಅವ್ನು ಯಾವಾಗಲೂ ತಲೆ ಬಾಚಲ್ಲ, ಅದಕ್ಕೆ ನಾನು ಕೂಮ್ ಕೊಡ್ತಾ ಇದ್ದೀನಿ. ಇಲ್ಲ ಕಾವ್ಯ, ಹಂಗಾಗಲ್ಲ. ನೀವು ಅದರಲ್ಲಿ ಕರೆಕ್ಟಾಗಿ ಈಗ ತಲೆ ಬಾಚಿಬಿಟ್ಟು ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಬೇಕೋ ಮಾಡಿಬಿಟ್ಟು ಆಮೇಲೆ ಬಾಚಣಿಗೆ ಕೊಡಿ. ಅಣ್ಣ ಏನಣ್ಣ ಇದು ಹುಡುಗ ಬಾಚ್ಬಿಟ್ಟವಳು. ಓಕೆ, ಈಗ ಕೊಡಿ ಕಾವ್ಯ. ಹಂಗ ತಗೊಂತಾರೆ ಗಿಫ್ಟನ್ನ. ಕೊಡೋದು ಹಂಗೆ, ಕಿತ್ಕೊಳ್ಳೋದು ಹಂಗೆ. ಅಣ್ಣ ಇಲ್ಲ ಡೈಲಿ ತಲೆ ಬಾಚ್ಕೊ. ಥ್ಯಾಂಕ್ ಯು. ಸರ್, ಗೇಮ್ ಪಾರ್ಟ್
ಅದು ಬಿಟ್ಟು ನನಗೆ ಅವನ ಜೊತೆ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿದೆ. ಸೊ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಆ್ಯಂಡ್ ಅವನು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ, ಹಾಗಾಗಿ ಆ ಗಿಫ್ಟ್. ಏಯ್, ಕ್ಯಾಮ್ರಾ ಇದೆ ಅನ್ನೋದು ಮರ್ತೋಗ್ತೀರಾ ನೀವು? ಎಷ್ಟು ವಾರಗಣ್ಣಲ್ಲಿ ನೋಡ್ತಾ ಇರ್ತೀರ ಹಿಂಗೆ ಹಿಂಗೆ ಅಂದರೆ ನೋಡಿದ್ರೆ ಕರೆಕ್ಟಾಗಿ ನೋಡಿ ಹಿಂಗೆ. ಧ್ರುವಂತ್ ಸರ್, ನಾನು ಗಿಫ್ಟ್ನ ಅಶ್ವಿನಿ ಮೇಡಮ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನನ್ನ ಡೆಬ್ಯೂ, ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನ್ನ ಡೆಬ್ಯೂ ಪ್ರಾಜೆಕ್ಟಲ್ಲಿ ನನ್ನ ತಾಯಿ ಪಾತ್ರ ಮಾಡಿರೋರು ಅವರು 10 years ಬ್ಯಾಕ್. ಮತ್ತು ಅದಾದಮೇಲೆ ಇಲ್ಲೇ ಭೇಟಿ ಆಗ್ತೀವಿ. ಸೊ ಎಲ್ಲೋ ಒಂದು ಕಡೆ ನನ್ನ ಕಾಂಪಿಟೇಟರ್ ಆಗಿ ಬರ್ತಾರೆ, ಬಟ್ ಆ ಬಾಂಡಿಂಗೇ ಇಲ್ಲೂ ಎಲ್ಲೋ ಒಂದು ಕನೆಕ್ಷನ್ ಅದೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ ತನ್ನ ಮಗುಗೆ ಎಷ್ಟು ಅವ್ರು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಏನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತಂದರೆ, ಬೀಯಿಂಗ್ ಆನ್ ಆರ್ಟಿಸ್ಟ್ ನಮಗೆ ಸ್ಕಿನ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಕಿನ್ ಕೇರ್ ಎಲ್ಲ. ಸೊ ನಾನೊಂದು ಪ್ರಾಡಕ್ಟ್ ಒಂದು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತೀನಿ. ಅದು ಒಳಗಡೆಯಿಂದ ಇಟ್ ಕೀಪ್ಸ್ ಸ್ಕಿನ್ ಗುಡ್, ಹೆಲ್ದಿ ಮತ್ತು ಸ್ವಲ್ಪ ಗ್ಲೋ ಕೊಡುತ್ತೆ. ನಾನು ಅದನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ ಸರ್. ರಕ್ಷಿತ್ ಅವರೇ, ಫಸ್ಟ್ ಯಾರಿಗೆ ಅಂದರೆ ರಘು ಅಣ್ಣಗೆ. ನನಗೆ ಆ್ಯಕ್ಚುಲಿ ಯಾರು ಅಣ್ಣ ಇಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನನಗೆ ಒಂದು ಅಣ್ಣ ಸಿಕ್ಕಿದ್ದಾರೆ. ನನ್ನ ಹತ್ರ ಆ್ಯಕ್ಚುಲಿ ಹಾಗೆ ಅಂತ ನಿಮಗೆ ಕೊಡಲಿಕ್ಕೆ ಗಿಫ್ಟ್ ಇಲ್ಲ. ಬಟ್ ಎಂತ ಅಂದರೆ ಹಂಗೆ ಅಲ್ಲ, ಪರವಾಗಿಲ್ಲ ಬಿಡು. ಇಲ್ಲ ಆ್ಯಕ್ಚುಲಿ ಇದೇ ನನಗೆ ಮನೆಯವರು ಕೊಟ್ಟಿದ್ರು. ಬಟ್ ಇಲ್ಲ ಇಲ್ಲ ಇಲ್ಲ, ನನಗೆ ಉತ್ತಮ ನೀವೇ, ಇದೇ ನಾನು ನಿಮಗೆ ಕೊಡ್ತೀನಿ. ಯಾಕೆಂದರೆ ಸರ್, ಇವರು ಎಂತ ಕೂಡ ಆಗಲಿ ಒಂದು ಊಟ ವಿಚಾರಗಳು ಅಂದರೆ ಅವರು ಒಂದು ಅಣ್ಣ ಅಂತ ನಾನು ಗರ್ವದಿಂದ ಹೇಳ್ಬೋದು. ಇವರು ನನ್ನ ಅಣ್ಣ. ನಾನು ಎಂತ ನನಗೆ ಹೊರಗೆ ಕಷ್ಟ ಕೂಡ ಆಗಿದ್ರೆ ನನಗೆ ಒಂದು ನಂಬಿಕೆ ಉಂಟು, ಇವರಿಗೆ ಒಂದು ಫೋನ್ ಹಾಕಿದರೆ ಇವರು ಸಾಲ್ವ್ ಮಾಡಿಬಿಡ್ತಾರೆ, ಎಂಥ ಒಂದು ಸೊಲ್ಯೂಷನ್ ಕೊಟ್ಬಿಡ್ತಾರೆ ಅಂತ ಒಂದು ನಂಬಿಕೆ ಬಂದಿದೆ. ಸೊ ನನ್ನ ಕಷ್ಟಗೆ ಫಸ್ಟ್ ನನಗೆ ನೆನಪಾಗೋದು ಇವಾಗ ರಘು ಅಣ್ಣನೇ. ಸೊ ನಾನು ಅವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಕುತ್ಕೊಳ್ಳಿ ಸ್ವಾಮಿ, ಹಾಕಕ್ಕಾಗಲ್ಲ ಇರೋದು. ಸೋ ಸ್ವೀಟ್, ವೆರಿ ಸ್ವೀಟ್, ವೆರಿ ಸ್ವೀಟ್. ಮತ್ತು ಸೆಕೆಂಡ್ ಗಿಫ್ಟು ನಾನು ರಾಶಿಕಾಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್, ನಾವು ಎಷ್ಟು ಗಲಾಟೆ ಮಾಡಿದ್ರೆ ಕೂಡ ಅವರಿಗೆ ನಾನು ಯಾವಾಗ ನೋಡ್ತೀನಿ ಅಲ್ವಾ, ನನ್ನ ತಂಗಿ ನನಗೆ ನೆನಪಾಗುತ್ತೆ. ಯಾವಾಗ ನನ್ನ ತಂಗಿ ಬಂದ್ರಲ್ವಾ, ಫಸ್ಟು ನನಗೆ ಅವರ ನಡೆನುಡಿ ನೋಡಿ ನಾನು ಅವರಿಗೆ ಅದೇ ಹೇಳಿದ್ದೀನಿ, ನೋಡಿ ನನಗೆ ನಿಮಗೆ ನೋಡುವಾಗ ಅವರೇ ನೆನಪಾಗುತ್ತೆ ಅಂದರೆ. ಯಾಕೆಂದರೆ ನನ್ನ ಸಿಸ್ಟರ್ ಕೂಡ ನನಗೆ ಇರಿಟೇಟ್ ಮಾಡ್ತಾ ಇರ್ತಾರೆ, ನನಗೆ ಅವರ ನಡೆನುಡಿ ಇಷ್ಟನೇ ಆಗಲ್ಲ. ಯಾಕೆಂದರೆ ಅವರಿಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಪ್ರಾಬ್ಲಮ್ ಇರುತ್ತಾ ಇರ್ತಾರೆ. ಬಟ್ ಆದರೆ ಕೂಡ ಒಂದು ಮನಸ್ಸಲ್ಲಿ ದ್ವೇಷ ಆಗಲಿ, ಒಂದು ನಫರತ್ ಅಂತ ಹೇಳ್ತಾರೆ, ಕೋಪ ಅಂತ ಹೇಳ್ತಾರೆ, ಅದೇ ಎಲ್ಲ ಇಲ್ಲ. ಸೊ ಆದರೆ ಕೂಡ ನನಗೆ ಎಂತ ಇದೇ ಇಲ್ಲ, ಅವರ ಪ್ರೀತಿ ಉಂಟು ಅಂದರೆ ಪ್ರಾಬ್ಲಮ್ ಇಲ್ಲ ನನಗೆ. ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅವರಿಗೆ ಒಂದು ತಂಗಿ ಹಾಗೆ, ಬಟ್ ಅಕ್ಕ ಹಾಗೆ. ಸೊ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ಗಲಾಟೆ ಮಾಡಿದ್ರೆ ಕೂಡ ಮನಸ್ಸಲ್ಲಿ ನಿಮ್ಮ ಕೂಡ ಇಲ್ಲ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್. ರಘುವಣ್ಣ ಸರ್, ಆ್ಯಕ್ಚುಲಿ ರಕ್ಷಿತಾನೇ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಐ ಹ್ಯಾವ್ ಎ ಸಿಸ್ಟರ್, ಬಟ್ ಯಾವತ್ತೂ ನನಗೆ ಆ ಕನೆಕ್ಷನೇ ಇರಲಿಲ್ಲ. ಸೊ ಐ ಡೋಂಟ್ ನೋ. ಸೊ ಆ ಕನೆಕ್ಷನ್ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನಂಗೆ ಗೊತ್ತಾಯಿತು ಸಿಸ್ಟರ್ ಅಂದ್ರೇನು, ಎಮೋಷ್ನಲ್ ಬಾಂಡೇಜ್ ಅಂದರೆ ಏನು ಅಂತ. ಗೇಮ್ ಬಿಟ್ಟು ನಾವು ಯಾವಾಗೂ ಒಂದು ಕುಕ್ಕಿಂಗ್ ಬಗ್ಗೆ ಆಗಲಿ, ಬ್ಲಾಗಿಂಗ್ ಬಗ್ಗೆ ಇದನ್ನೇ ಮಾತಾಡ್ತಾ ಇದ್ವಿ. ಆ್ಯಂಡ್ ಐ ಶೇರ್ ಎ ವೆರಿ ಸ್ಪೆಷಲ್ ಕನೆಕ್ಷನ್. ಎಲಿಮಿನೇಟ್ ಆಚೆ ಹೋದಾಗ ನಂದೊಂದು ಲಕ್ಕಿ ರಿಂಗ್ ಇದೆ, 10 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೊಟ್ಟಿದ್ದೆ ಅವಳಿಗೆ, ಮತ್ತೆ 1 week ಆದಮೇಲೆ ವಾಪಸ್ ಬಂದು ನನಗೆ ವಾಪಸ್ ಕೊಟ್ಟಿದ್ಲು. ಸೊ ಇದು ಅವಳೇ ಇಟ್ಕೊಳ್ಳಿ ಅಂತ. ನೈಸ್. ಎಸ್ ರಾಶಿಕಾ ಅವರೇ. ಸರ್, ನಾನಿದನ್ನ ಅಶ್ವಿನಿ ಮ್ಯಾಮಿಗೆ ಕೊಡ್ತಾ ಇದ್ದೀನಿ. ಇಲ್ಲಿಗೆ ಬಂದು ಎಷ್ಟೊಂದು ಲೈಕ್ 1-2-3 weeks ಆದಮೇಲೆ ನಂದು ಅವ್ರದ್ದು ಫಸ್ಟ್ ಜಗಳ ಆಗುತ್ತೆ ಸರ್. ಮನೇಲಿ ಆನ್ ಆ್ಯಂಡ್ ಆಫ್ ನಮ್ಮಿಬ್ರು ಜಗಳ ಆಗ್ತಾ ಇರುತ್ತೆ, ಚೆನ್ನಾಗಿರ್ತೀವಿ, ಜಗಳ ಆಡ್ತೀವಿ, ಚೆನ್ನಾಗಿರ್ತೀವಿ. ಬಟ್ ಎಷ್ಟೊಂದು ಸಲ ಸರ್ ನನಗೆ ಬೇಕಾಗಿದ್ದ ಟೈಮಲ್ಲಿ ಅವರಿದ್ದರು ನನ್ನ ಜೊತೆ. ನನ್ನ ಮನಸಾರೆ ನನಗೆ ಏನೇನು ಅನ್ನಿಸ್ತಿತ್ತು ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಸಿಚುವೇಶನ್ಸಲ್ಲಿ.
ತುಂಬ ಬಾಂಡ್ ಶೇರ್ ಮಾಡಿದ್ದೀವಿ ನಾವಿಬ್ಬರು ಕೂಡ. ತುಂಬ ಹೇಳ್ಕೊಂಡಿದ್ದೀನಿ ಅವ್ರ ಹತ್ರ ನಾನು. ಶಿ ವಾಸ್ ದೇರ್ ಫಾರ್ ಮಿ ಆ ಟೈಮಲ್ಲಿ ಸರ್. ಈ ಸಲ ಜಗಳದ ಟೈಮಲ್ಲಿ ತುಂಬ ಮಾತಾಡಿದ್ದೀವಿ. ಬಟ್ ಚೆನ್ನಾಗಿದ್ದಾಗ ಅವ್ರು ನನ್ನ ಜೊತೆ ಇದ್ದರು. ಸೊ ಹಾಗಾಗಿ ರಶ್ಮಿ. ಎಸ್ ಧನುಷ್. ನಾನು ಇಬ್ಬರು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ರಘುವಣ್ಣಗೆ. ರಘುವಣ್ಣ ಯಾಕೆ ಅಂದರೆ ಅವ್ರು ಅಷ್ಟೆಲ್ಲ ಅಚೀವ್ಮೆಂಟ್ ಆದರೂ ಅವ್ರಿಗೆ ಅಹಂ ಅನ್ನೋದಿಲ್ಲ. ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿ ತುಂಬ ಕಲ್ತಿದ್ದೀನಿ. ಈಸ್ ವೆರಿ ಪ್ಯೂರ್ ಆ್ಯಂಡ್ ಜೆನ್ಯೂನ್ ಬೈ ಆರ್ಟ್ ಅಂತ ಅನ್ನಿಸ್ತೆ. ಅದಕ್ಕೋಸ್ಕರ ಏನದು? ಪರ್ಫ್ಯೂಮ್ಸು. ವಾಟರ್ ಬಾಟ್ಲ್ ಇದ್ದಂಗೆ ಪರ್ಫ್ಯೂಮ್ಸು. ಕರೆಕ್ಟಾಗಿ ಹೇಳ. ನಾನೇನು ಹೇಳ್ತಾ ಇಲ್ಲಪ್ಪ. ಓಕೆ, ನೆಕ್ಸ್ಟ್. ಇನ್ನೊಂದು ಕಾವ್ಯ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಕೊಡಿ. ಇಲ್ಲಿ ಬಂದ ಮೇಲೆ ಅಂದರೆ ಹೊರಗಡೆ ನಾವು ಮೀಟ್ ಮಾಡಿದ್ದೀವಿ, ಒಟ್ಟಿಗೆ ಶೂಟ್ ಮಾಡಿದ್ದೀವಿ ಒಂದು ವಾರ. ಆದರೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ನಾನು ಏನಾದರೂ ಬೇಜಾರಾಗಿದ್ದಾಗ ಫಸ್ಟ್ ಇನಿಷಿಯೇಟಿವ್ ತೊಗೊಂಡು ಅವ್ರು ಬಂದು ನನ್ನ ಮಾತಾಡ್ಸೋದಿರಲಿ, ಅದೆಲ್ಲ ತುಂಬ ಖುಷಿ ಆಗ್ತಿತ್ತು. ಅದಕ್ಕೋಸ್ಕರ ಎಸ್ ಅಶ್ವಿನಿ ಮೇಡಮ್. ಅಣ್ಣ, ನಾನು 3 ಜನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಧ್ರುವಂತ್ ಅವ್ರಿಗೆ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪರ್ಫ್ಯೂಮ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾವ್ದಿದು ಸ್ಕಾಚು? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸ್ಕಾಚ್ ಅಣ್ಣ. ಯಾ. ಅವ್ರು ಹೇಳ್ದಾಗೆ ಆ ಬಾಂಡ್ ಮಧ್ಯದಲ್ಲಿ ನಾವು ಜಗಳನೂ ಆಡ್ತೀವಿ, ಬಟ್ ಆಫ್ಟರ್ ದ್ಯಾಟ್ ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗುತ್ತೆ ಮನೇಲಿ. ಅದೇ 2 ವರ್ಸಸ್ ಎಂಟೈರ್ ಹೌಸ್ ಅಂತ ಆದಾಗಲೂ ಕೂಡ ತುಂಬಾ ಕನೆಕ್ಟ್ ಆಗ್ತೀವಿ, ತುಂಬ ವಿಚಾರಗಳನ್ನ ಹಂಚ್ಕೋತೀವಿ. ಸೊ ನನಗೊಂದು ಶಕ್ತಿಯಾಗಿ ನಿಂತಿದ್ರು ಅಂತ ನಾನು ತುಂಬ ಪ್ರೌಡಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಧ್ರುವಂತ್. ಆ್ಯಂಡ್ ಅಣ್ಣ, ಇನ್ನೊಂದು ಇದು ನಾನು ಯೂಸ್ ಮಾಡ್ತೀನಿ, ಬಟ್ ಮಾಡಿದ್ದೀನಿ ಕೂಡ. ಬಟ್ ಇದನ್ನು ನಾನು ಗಿಲ್ಲಿ ಅವ್ರ ತಾಯಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪೇರೆಂಟ್ಸ್ ರೌಂಡ್ ಅಂತ ಬಂದಾಗ ನಂಗೆ ತುಂಬ ಗಿಲ್ಲಿ ತುಂಬ ಸಂದರ್ಭದಲ್ಲಿ ನಾನು 3ನೇ ವಾರ ಫಿನಾಲೆ ಕಂಟೆಂಡರ್ ಆಗಿ ಹೋಗಬೇಕಾಗಿರುತ್ತೆ. ಆಗಲೂ ಕೂಡ ಅಲ್ಲೇನೋ ವಿಚಾರ ಆಗಿರುತ್ತೆ, ನಂಗೆ ಮನಸ್ತಾಪ ಇರುತ್ತೆ. ಕ್ಯಾಪ್ಟನ್ಸಿಗೆ ಹೋದಾಗಲೂ ಕೂಡ ಎಷ್ಟೆಷ್ಟೋ ವಿಚಾರಗಳಲ್ಲಿ ನನಗೆ ಗಿಲ್ಲಿಯಿಂದ ಕೆಲವು ಅವಕಾಶಗಳು ಹೋಗಿದೆ, ಅವ್ನ ಮಾತಿನಂತ ತುಂಬ ಅನ್ನಿಸ್ತಾ ಇರುತ್ತೆ. ಬಟ್ ಅವ್ರ ತಂದೆ ತಾಯಿ ಬಂದ ಮೇಲೆ ಅವ್ರ ಮಾತುಗಳಲ್ಲಿ ಅವನ ಬಗ್ಗೆ ಅವ್ರು ಮಾತಾಡಿದಾಗ ನಂಗೆ ಗೊತ್ತಿಲ್ಲ, ತುಂಬ ನಾನು ಅವ್ರ ತಾಯಿ ಜೊತೆ ತುಂಬ ಕನೆಕ್ಟ್ ಆಗ್ತೀನಿ, ತುಂಬ ಇಷ್ಟ ಆಗ್ತಾರೆ. ಅಲ್ಲಿಂದ ನಾನು ಗಿಲ್ಲಿನ ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಆ ಮೂಮೆಂಟ್ನ ನನಗೆ ಕೊಟ್ಟಿದ್ದಕ್ಕಾಗಿ ಆ ತಾಯಿಗೆ ನನ್ನ ಕಡೆಯಿಂದ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ಅವ್ರ ಆಶೀರ್ವಾದ ನಿಮಗಿರಲಿ. ಅಣ್ಣ, ನಾನು ಇದನ್ನು ಅಗೇನ್ ನನ್ನ ಫೇವ್ರೆಟ್ ರಾಶಿಕಾ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ರಾಶಿಕಾ ಮಧ್ಯೆ ಏನೂ ಆ ಥರದ್ದು ನಾವು ಕ್ಯಾರಿ ಮಾಡ್ಕೊಂಡು ಹೋಗುವಂಥದ್ದು ಏನಿಲ್ಲ. ಆಟದ ಬರದಲ್ಲಿ ಕೆಲವು ವಿಚಾರಗಳಾಗಿದೆ. ಸೊ ಲೆಟ್ಸ್ ಫಾರ್ಗಿವ್ ಆ್ಯಂಡ್ ಲೆಟ್ಸ್ ಫಾರ್ಗೆಟ್, ಲೆಟ್ಸ್ ಲವ್ ಫಾರ್ ಎವರ್. ನನ್ನ ಪ್ರೀತಿ ನಿನಗೆ. ಲವ್ ಯು. ಇದು ಹೆಂಗಿತ್ತು ಅಂದರೆ ನಿಮ್ಮೆಲ್ಲರದ್ದು ಈಗ ಚೆನ್ನಾಗಿತ್ತು. ಈ 1970s ಎಂಡ್ ಕಾರ್ಡ್ ಬರುತ್ತೆ ಗೊತ್ತಾ, ಶುಭಂ ಅಂತ. ಏನದು ಆಡೋದು? ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಈಗ ಸುಮ್ಮನೆ ಎಲ್ಲರೂ ಇವರೆಲ್ಲ ಕಿತ್ತಾಡ್ತಾ ಇದ್ದು ಒಂದು ಫ್ಲಾಶ್ ಕಟ್ಟಿಗೆ ಹೋಗ್ರಿ. ವೆರಿ ಸ್ವೀಟ್. ಪ್ರತಿಯೊಬ್ಬರು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ರಿ. ಐ ಗೆಸ್ ದಟ್ಸ್ ವಾಟ್ ಬಿಗ್ ಬಾಸ್ ಇಸ್ ಆಲ್ ಅಬೌಟ್. ಈಗ ಇದೇ ಖುಷಿಯಲ್ಲಿ ಒಬ್ಬರನ್ನ ಸೇವ್ ಮಾಡೋ ಟೈಮ್. ಸೇಫ್ ಆಗ್ತಾ ಇರೋ ಮುಂದಿನ ಕಂಟೆಸ್ಟೆಂಟ್ ಈಸ್ ಏನ್ ಗೊತ್ತಾ ಗೈಸ್, ರಕ್ಷಿತಾ ಯು ಆರ್ ಸೇಫ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೋಟ್ ಮಾಡಿ ಇಲ್ಲಿ ತನಕ ನನಗೆ ಬರಲಿಕ್ಕೆ ಇದೇ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬರ್ಲಿಕ್ಕೆ ಇದೇ ಮಾಡಿದ್ದೀರಾ ಅಂದ್ರೆ ಏನ್ ಮಾಡಿದ್ದಾರೆ? ಬರಲಿಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಹೇಳಿ. ಹೀಗೇನೆ
ನನ್ನ ಕೈ ಬಿಡಬೇಡಿ ಅಲ್ಲಿ ತನಕ ಸೊ ಥ್ಯಾಂಕ್ ಯು ಸರ್. ಅರ್ಥ ಆಯ್ತು. ಒಂದು ಸೆಕೆಂಡ್, ಅಂದರೆ ನೀವು ಬೈಯೋದು ಬೇಜಾರಾಗಲ್ಲ ಎಂತಂದರೆ ಥ್ಯಾಂಕ್ ಯು ಸೋ ಮಚ್. ನಾವೇ ನಮಗೆ ಮುಳ್ಳು ಹಾಕುವಾಗ ನೀವೇ ಅಲರ್ಟ್ ಮಾಡ್ತೀರಲ್ವಾ, ಬೇಡ ಮುಳ್ಳುಂಟು ಫಸ್ಟ್ ಅದೇ ತಗೊಳ್ ನಂತರ ಮುಂದೆ ಹೋಗೋ ಅಂತ. ಸೊ ಮುಳ್ಳು ಅಲ್ಲಿ ಕಾರ್ ಹಾಕಲಿಕ್ಕೆ ಬಿಡಲ್ಲ, ನೀವು ಮುಂಚೆನೇ ಅಲರ್ಟ್ ಮಾಡಿಬಿಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅರ್ಥ ಆಯ್ತಲ್ಲ ಯಾಕೆ ಬೈತೀವಿ ಅಂತ ರಕ್ಷಿತಾ ಅವ್ರೆ? ಹೌದು, ಬೈದೋಗಿರ್ತೀವಿ, ಆಮೇಲೆ ಏನಾಗುತ್ತೆ? ನಾನು ಬೆಟರ್ ಆಗ್ತಾ ಹೋಗ್ತೀನಿ, ಅಲ್ವಾ? ಕಲಿತೀನಿ. ಥ್ಯಾಂಕ್ ಯು. ನೀವು ಇದುವರೆಗೂ ಒಂದು ಗೇಮ್ ಆಡಿದ್ದೀರಿ. ನಾವೇನು ಮಾಡ್ತಾ ಇದ್ವಿ, ಒಂದು ಸಾಂಗ್ ಕೊಡ್ತಾ ಇದ್ವಿ, ಅದನ್ನ ಡ್ರಾಯಿಂಗ್ ರೂಪದಲ್ಲಿ ಕೊಡ್ತಾ ಇದ್ವಿ. ಆ ಡ್ರಾಯಿಂಗ್ ನೋಡಿಬಿಟ್ಟು ಸಾಂಗ್ ಯಾವುದು ಅಂತ ನೀವು ಹೇಳ್ತಾ ಇದ್ರಿ. ಕರೆಕ್ಟ್. ಈಗ 2 ಗ್ರೂಪ್ ಮಾಡೋಣ. ಯಾರು 2 ಗ್ರೂಪ್ ನೀವು ಮಾಡ್ಕೊಳ್ಳಿ. ಆ ಕಡೆ 4 ಈ ಕಡೆ 4. ಓಕೆ, ಚಲೋ, ಹಾಗೆ ಇರಲಿ. ಈಗ ನಾವು ಒಂದು ಸಾಂಗ್ ಕೊಡ್ತೀವಿ. ನಿಮ್ಮ ಟೀಮಿಂದ ಒಬ್ಬರು ಬರಬೇಕು. ಸಾಂಗ್ ಏನು ಅಂತ ನೀವು ಓದಬೇಕು, ನಮ್ಮ ಕ್ಯಾಮ್ರಾಗೆ ತೋರಿಸ್ಬೇಕು. ಓಕೆ? ಸೊ ಆ ಸಾಂಗ್ನ ಡ್ರಾಯಿಂಗ್ ಮೂಲಕ ಬೋರ್ಡ್ ಮೇಲೆ ಬರಿಬೇಕು. ನಿಮ್ಮ ಟೀಮ್ ಅದನ್ನು ಗೆಸ್ ಮಾಡಬೇಕು. ಅರ್ಥ ಆಯ್ತಾ? ಈ ಗೇಮ್ ಚೆನ್ನಾಗಿ ಆಡಿ ಮನೆಗೆ ಒಂದು ದಿನ ಒಂದು ಹೊತ್ತಿಗೆ ಒಂದು ಫ್ಯಾಂಟಾಸ್ಟಿಕ್ ಊಟ ನಾವು ಕಳಿಸ್ಕೊಡ್ತೀವಿ. ಡನ್. ಚಲೋ, ಆಡಲ್ವಾ ಈಗ? ರೆಡಿ? ರೆಡಿ ಅಣ್ಣ. ಯಾರ್ಯಾರು ಡ್ರಾಯಿಂಗ್ ಇದೆಯೋ ಕರೆಕ್ಟಾಗಿ ನೋಡ್ಕೊಳ್ಳಿ, ಆದಷ್ಟು ಮಾಡಿಕೊಡಿ ಎಲ್ಲರೂ. ಓಕೆ? ಟೀಮ್ ಎ, ಟೀಮ್ ಬಿ. ಓಕೆ? ರಕ್ಷಿತಾ ಅವ್ರದ್ದು ಟೀಮ್ ಬಿ, ಅಶ್ವಿನಿ ಅವರೇ ನಿಮ್ಮ ಟೀಮ್ ಎ. ಓಕೆ, ಕಾರಣ ಟೀಮ್ ಎ ಬನ್ನಿ. ಈಗ ಬನ್ನಿ ರಘು, ಫಸ್ಟ್ ಕ್ಯಾಮ್ರಾಗ ಒಂದ್ಸತಿ ತೋರಿಸ್ಬಿಡಿ. ಓಕೆ, ಚಲೋ, ರೆಡಿ? ಮುಚ್ಚಿಟ್ರ ಅದನ್ನ? ಹಾಂ ಸರ್. ಹಾಂ, ರೆಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬಾಟಲ್ ಖಾಲಿ ಕೊಟ್ರಿ. ಇರಿ ಅರ್ಜೆಂಟ್ ಮಾಡಬೇಡಿ, ಫಸ್ಟ್ ಬರೀಲಿ ಅವರು. ಆ ಡ್ರಾಯಿಂಗ್ ಮುಗಿಯೋ ತನಕ ಇರಿ. ಅವ್ರು ಮುಗಿದ್ಮೇಲೆ ಅವ್ರು ಹೇಳ್ತಾರೆ, ಆಮೇಲೆ ಸ್ಟಾರ್ಟ್ ಮಾಡಿ. ಸ್ವಿಮ್ಮಿಂಗ್ ಪೂಲ್. ಸರ್ ಗೊತ್ತಾಯ್ತು. ಸರ್ ಹೇಳ್ತೀವಿ ಸರ್. ಹೇಳ್ಬೋದಾ ಸರ್? ಬನ್ನಿ ಬಿ ಟೀಮ್. ಓಕೆ, ಮತ್ತೆ ಗೊಂಬೆನಾ? ಗೊಂಬೆ. ಮನುಷ್ಯರು, ಹುಡುಗ, ಗಿಲ್ಲಿ ಅಂತೆಲ್ಲ ಬರೆಯಂಗಿಲ್ಲ. ಇರಿ ಅದು 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 ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದಲ್ಲ. ಪ್ರೀತಿಯ ಪಾರಿವಾಳ, ಅದೇನು ಅದು? ಗಿಲ್ಲಿ ಹಾರ್ಟಲ್ಲಿ ಕೋಳಿ. ಕೋಳಿನ ಅದು? ಪಾರಿವಾಳನ? ಪ್ರೇಮ ಪದ ಇದೆಯಾ? ಕಂಡಿಡ್ರಿ. ಇದು ಹುಡುಗನ್ ಹಾರ್ಟಲ್ಲಿ ಏನೈತೆ? ಪಾರಿವಾಳ, ಕೋಳಿ. 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 ಕೋಳಿ ತರ ಕಾಣ್ತಾ ಇದ್ದೀವಿ. ಬಾತುಕೋಳಿ. ಅವನ್ನ ಹೇಳೋದು ಕರೆಕ್ಟು. ಮುಂಚೆ ಹೇಳ್ದಲ್ಲ ಒಂದು ವರ್ಡ್ ಪಕ್ಷಿ, ಅದರಿಂದನೇ ಬರೋದು. ಪಾರಿವಾಳ, ಕೋಗಿಲೆ. ಮಾತಾಡಂಗಿಲ್ಲ. ಕೋಗಿಲೆ. ಟೈಮ್ ಅಪ್. ಪ್ಲೇ ದ ಸಾಂಗ್ ಪ್ಲೀಸ್. ಓಕೆ, ಡನ್. ಹುಡುಗ. ಧನು. ಹುಡುಗಿ. ಹುಡುಗಿ. ಈರನ್. ಓಕೆ. ಹುಡುಗಿ. ಕಾರಾ ಟ್ರೈನಾ? ಟ್ರೈನಾ? ಬಸ್. ಕಾರಾ ಬಸ್? ಬಸ್. ನೀನ್ ಹೇಳ್ಬಿಡ. ಬಸ್. ಅಣ್ಣ ನಾನೇ ಹೇಳ್ತೀನಿ ಅಣ್ಣ, ಅವ್ರು ಹೇಳಿಲ್ಲ ಅಂದ್ರೆ. ಆಯ್ತು, ಇರಿ. ಬರುತ್ತಾ ನಿಮ್ಗೆ? ಗೊತ್ತಾಯ್ತಾ? 10,
ಬಸ್ ಅಂತ ಬರುತ್ತಾ? ಬಸ್ ಅಂತ ಬರುತ್ತಾ? ಹೇಳಿ ಗಿಲ್ಲಿ. ರಘು ಬಂದ್ಮೇಲೆ ಅವ್ರ ಪಾರ್ಟ್ನರ್ ಬರಲೇಬೇಕೆ? ಹೌದು, ಅವರು ರಘು ತೋರಿಸ್ತಾರೆ ಇದಕ್ಕೆ ಹೆಂಗೆ ಡ್ಯಾನ್ಸ್ ಮಾಡೋದು ಈ ಹಾಡಿಗೆ ಅಂತ. ಗೋಧಿ ಇಟ್ ಕಳ್ಸಲ್ವಾ? ನಾನು ಹಂಗ ಮಾಡಿದ್ದೀನಿ ಪಿಕ್ಚರ್ ಅಲ್ಲಿ. ಫ್ಲಾಶ್ ಆಗ್ಲಿಲ್ಲ ಸರ್ ತಲೆಗೆ. ಚಪಾತಿ ಇಟ್ಟು ಕಲಿಸ್ತಾ ಇದ್ದಣ್ಣ. ತಲೆಗೆ ಚಲೋ. ಫ್ಲಾಶ್ ಆಗ್ಲಿಲ್ಲ ಸರ್. ನೆಕ್ಸ್ಟ್ ಸಾಂಗ್ ಬನ್ನಿ. ಓಕೆ, ರೆಡಿ? ಇದಕ್ಕೆ ಯಾವುದು ಡಿಸೈನೇ ಇಲ್ಲ ಸರ್. ಫಸ್ಟ್ ವರ್ಡ್ ಮಟನ್. ಮೊಟ್ಟೆ, ರೌಂಡ್, ಚಂದ್ರ, ಚಂದ್ರ, ಸೂರ್ಯ, ಸನ್, ಮೂನ್, ಮೂನ್, ಮೂ. ಫಸ್ಟ್ ವರ್ಡ್ ಮೂ. ದೇವಿ. ಮ್ಯೂಸಿಕ್ ಇದೆ. ಗೊತ್ತಾಯ್ತು. ಜನ, ಮುಂಜಾನೆ. ವೆಲ್ ಪ್ಲೇಡ್. ಒಂದು ಹೊತ್ತಿನ ಒಂದು ಫ್ಯಾಬ್ಯುಲಸ್ ಲಂಚ್ ಆರ್ ಡಿನ್ನರ್. ಓಕೆ, ಡನ್. ಥ್ಯಾಂಕ್ ಯು. ಈಗ ಒಂದು ಎಸ್ ಆರ್ ನೋ ರೌಂಡನ್ನ ಇಟ್ಟು ಈ ಸತಿ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡೋಣ. ಇಡೀ ಜರ್ನಿಯಲ್ಲಿ ಯಾವುದಾದ್ರೂ ಒಂದು ಹೆಸರು ಹೇಳೋದಕ್ಕಿದ್ರೆ ಹೆಸರು ಹೇಳಿ, ಆ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿ ಅಷ್ಟೇ. ಓಕೆ ಸರ್. ಅಡುಗೆ ಮನೆಯಲ್ಲಿ ಇವ್ರು ಅಡುಗೆ ಮಾಡಿದ್ರೆ ರಿಸ್ಕು, ತಿನ್ನೋದೇ ರಿಸ್ಕು. ಕಾವ್ಯ. ಹೌದಾ ಗಿಲ್ಲಿ ಅವರೇ? ಅಣ್ಣ ನಾನು ಏನು ಹೇಳ್ತಿಲ್ಲ, ಎಲ್ಲ ಇವ್ರು ಹೇಳ್ತಾರ. ಒಂದಿನೂ ನಾನು ಅಡುಗೆ ಹೇಳ್ಬೇಕಲ್ವಾ? ಈ ಲೈನನ್ನು ಅವರೇ ತಾನೇ ಹೇಳ್ಬೇಕು. ಸರಿ ಅಣ್ಣ. ನೀವು ಅಡುಗೆ ಏನು ಚೆನ್ನಾಗಿ ಮಾಡ್ತೀರಾ ಗಿಲ್ಲಿ? ವೈಟ್ ರೈಸ್ ಚೆನ್ನಾಗಿ ಮಾಡ್ತೀನಿ ಅಣ್ಣ. ಬಿಸಿನೀರು, ಬಾಯ್ಲ್ಡ್ ಎಗ್ಗು. ಬಿಸಿನೀರು, ಅದರೊಳಗೆ ಎಗ್ ಹಾಕೋದು ಬಾಯ್ಲ್ಡ್ ಎಗ್. ಬಿಸಿನೀರು ಕಾಯ್ಸಕ್ಕೆ ಬರುತ್ತೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಲ್ರಿ ರಘು ಅವರು. ಈಗ ಗಿಲ್ಲಿ ಹೆಂಗೂ ಸೇಫ್ ಆಗಿದ್ದಾರೆ. ಈ ಇಡೀ ವಾರ ಗಿಲ್ಲಿ ಅಡುಗೆ ಮಾಡ್ತಾರೆ. ಅಣ್ಣ ಯಾರು ಊಟ ಮಾಡಲ್ಲ. ಅಣ್ಣ ಇಲ್ಲ, ಇವತ್ತಿಂದ ಫಿನಾಲೆವರೆಗೂ ಯಾವ ಥರ ಒಂದು ದಿನ ಕಂಪ್ಲೀಟ್ ಅಡುಗೆ ಗಿಲ್ಲಿ ಮಾಡಬೇಕು. ಓಕೆ ಅಣ್ಣ. ಆಲ್ ದ ಬೆಸ್ಟ್ ಗಿಲ್ಲಿ. ಅಣ್ಣ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಅಣ್ಣ. ತಿಂದ್ಮೇಲೆ ಅವ್ರ ಪರಿಸ್ಥಿತಿ. ನೀನು ತಿನ್ಬೇಕಲ್ಲ. ಈಗ ಈ ಮನೆಯಲ್ಲಿ ವೀಕೆಂಡ್ ಬಂದರೆ ಒಂದು, ವೀಕ್ ಡೇಸೇ ಒಂದು. ಇದನ್ನ ನೋಡಿ ನಿಮ್ಗಳಿಗೆ ಶಾಕ್ ಆಗಿದೆ ಅಂದರೆ ಆ ವ್ಯಕ್ತಿ ಯಾರು? ಅಶ್ವಿನಿ ಮ್ಯಾಮ್ ಅಂಡ್ ರಕ್ಷಿತಾ ಅನ್ಸುತ್ತೆ ಅಣ್ಣ. ನೀವು ಫಸ್ಟ್, ಸೆಕೆಂಡ್. ಅಶ್ವಿನಿ ಅವರೇ ಅನ್ಸುತ್ತೆ. ರಕ್ಷಿತಾ, ನೀವು ಅಶ್ವಿನಿ ತೋರಿಸಿ. ಅಶ್ವಿನಿ, ನೀವು ರಕ್ಷಿತಾ ತೋರಿಸಿ. ರಕ್ಷಿತಾ, ನೀವು ಡೈಲಾಗ್ ಹೇಳಿ. ಕಾವ್ಯ ಅವರು ಬಾಡಿ ಲ್ಯಾಂಗ್ವೇಜ್ ಮಾಡ್ತಾರೆ. ಗಿಲ್ಲಿಗೆ. ಏ ಗಿಲ್ಲಿ, ಹಾ ಯಾರ ಜೊತೆಗೆ ಮಾತಾಡ್ತೀಯಾ ನೀವು? ಹಾ, ಒಂದ್ ಸ್ವಲ್ಪ ಮಾನ ಮರ್ಯಾದೆ ಇಲ್ವಾ? ಮನೆಯಲ್ಲಿ ಎಂತ ಕಲ್ತ್ಕೊಂಡು ಬಂದಿದ್ದೀಯಾ? ಒಂದ್ ಸೆಕೆಂಡ್. ಚಲೋ ಹೇಳಿ. ಎಂತ ಗೊತ್ತುಂಟಾ,
ನೀವು ನನಗೆ ಯಾವಾಗಲೂ ಕೂಡ ಹೀಗೆ 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 ಅಂತ ಇರ್ತೀರಾ. ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ನೀವು ನನಗೆ ಇಷ್ಟ ಇಲ್ಲ ಅಂತ. ಅಶ್ವಿನಿ ಅಕ್ಕ, ನೀವು ಕೇಳಿರಿ, ಒಂದು ನಿಮಿಷ, ಒಂದು ನಿಮಿಟ್ ನೀವು ಕೇಳಿ. ಅದು ಹಾಗಲ್ಲ, ಒಂದು ನಿಮಿಟ್ ಕೇಳಿ. ಎಂತ ಗೊತ್ತುಂಟಾ, ಇದೇ ಧ್ರುವಂತ ಅಣ್ಣ ನಾನು ಸೀಕ್ರೆಟ್ ರೂಮಲ್ಲಿ ಇದ್ದಾಗ ಎಂತ ಮಾಡಿದ್ರು ಗೊತ್ತುಂಟಾ, ನನಗೆ ಅವರು ಹೇಳ್ತಾರೆ ಹಾಸಯ್ಯ ಅಂತ. ನಿಮಗೆ ನೀವು ಒಂದು ಹೆಣ್ಣು ಪರ ಅಂತ ಹೊರಗಡೆ ಹೇಳ್ತೀರಾ ಅಲ್ವಾ, ಅಲ್ಲ ಒಂದು ನಿಮಿಷ ಕೇಳಿ ನಾನು ಹೇಳು. ಲೈಕ್ ಹಾಗಲ್ಲ ಅಶ್ವಿನಿ ಅಕ್ಕ, 1 minute. ಇದು ವೀಕ್ ಡೇ ಆಯಿತು. ವೀಕೆಂಡ್ ರಕ್ಷಿತಾ ವೀಕೆಂಡ್ ರಕ್ಷಿತಾ ಇಲ್ಲ ಇದ್ದೀನಿ, ನಾನೇ ನೋಡ್ಕೊಂಡು. ಸರ್, ಅದು ಎಂತ ಗೊತ್ತುಂಟಾ ಸರ್, ಅದು ನನಗೆ ಲೈಕ್ ಅದು ಹಾಗೆ ಆಯಿತು ಸರ್. ನಾನು ನಿನ್ನೆ ಒಳಗಡೆ ಹೋಗಿದ್ದೆ, ಅವರು ಒಳಗಡೆ ಬಂದರು. ಅದು ರಘುವನ್ನು ನನಗೆ ಹೀಗೆ ಹೇಳಿದ್ರು, ಆದರೆ ನಾನು ಅದನ್ನ ಹಾಗೆ ಮಾಡಿಬಿಟ್ಟೆ ಸರ್. ಸೊ ನನಗೆ ಅದು ಅರ್ಥ ಆಗಲಿಲ್ಲ ಸರ್. ಅಷ್ಟೇ ಸರ್, ಅಷ್ಟೇ. ಇದೇ ಖುಷಿಯಲ್ಲಿ ಒಬ್ಬರನ್ನ ಸೇವ್ ಮಾಡೋಣ ಈಗ. ಕಾವ್ಯ ಅವರೇ, ಸರ್ ಉಳಿದಿರೋದ್ರಲ್ಲಿ ಯಾರು ಹೋಗ್ಬೇಕು? ನಾನೇ ಸರ್. ನೀವೇ ಹೋಗ್ಬೇಕಾ? ನಿಮ್ಮನ್ನು ಹೊರತುಪಡಿಸಿ. ಧ್ರುವಂತ್ ಸರ್. ಧ್ರುವಂತವ್ರೆ, ಯಾರು ಹೋಗ್ಬೇಕು? ಕಾವ್ಯ. ಓಕೆ. ರಘು ಅವರೇ? ಕಾವ್ಯ ಸರ್. ರಾಶಿಕಾ ಅವರೇ? ಧ್ರುವಂತ್ ಸರ್. ಫೈನಲ್ ವೀಕಿಗೆ ಕಾಲಿಡ್ತಾರೋ 5ನೇ ಕಂಟೆಸ್ಟೆಂಟ್ ಈಸ್ ಜೈ ಕಾಳೆ, ಜೈ ಮಹಾಕಾಳೆ. ಧ್ರುವಂತ್, ಯು ಆರ್ ಸೇಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಮ್ಯಾಮ್. ಇಲ್ಲಿ ನನಗೆ ಧೈರ್ಯ ತುಂಬಿ ಇಷ್ಟು ವಾರಗಳು ನಾವಿದ್ದೀವಿ ಅಂತ ನನಗೆ ಆಶೀರ್ವಾದ ಮಾಡಿ ಪ್ರೀತಿ ಕೊಟ್ಟಂಥ ಸಮಸ್ತ ನನ್ನ ನಾಡಿನ ಪೋಷಕರಿಗೆ ಧನ್ಯವಾದ. ನಿಮ್ಮ ಪ್ರೀತಿ ಹೀಗೆ ನನ್ನ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ವೋಟ್ ಮುಖಾಂತರ ಹೀಗೆ ಬರ್ತಾ ಇರಲಿ. ಜೈ ಮಹಾಕಾಲ್. ಕುದಲಿ. ಕಾವ್ಯ ಅವರು ಈ ಕಡೆ ಬಂದರು. ಕಾವ್ಯ ಅವರೇ, ರಘು ಹಾಗೂ ರಾಶಿಕಾ, ಟೆನ್ಷನ್ ಪಾಯಿಂಟ್ಸ್. ಸೇಫ್ ಆಗ್ತಾ ಇರೋ ಫೈನಲಿಸ್ಟ್ನ 6ನೇ ಕಂಟೆಸ್ಟೆಂಟ್ ಈಸ್ ಕಾವ್ಯ. ಯು ಆರ್ ಸೇಫ್. ರಿಲ್ಯಾಕ್ಸ್. Take it easy. ನನಗೆ ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ರಘು ಹಾಗೂ ರಾಶಿಕಾ ಇಬ್ಬರಲ್ಲಿ ಈಗ ಒಬ್ಬರಿಗೆ ಜರ್ನಿ ಮುಕ್ತಾಯ ಆಗೋದು ಖಂಡಿತ. ಮುಂದಿನ ವಾರ ಕಾಲಿಡೋರು ಅಷ್ಟು ಜನ ನಾಮಿನೇಟೆಡ್ ಅಂತಲೇ ಅಂದ್ಕೊಳ್ಳಿ. ಈ ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ ಲಕ್ಸುರಿ ಟಾಸ್ಕ್ ಸೇರಿ ಜಾರಲ್ಲಿ ಒಟ್ಟು 2.5 lakhs ಸೇವ್ ಮಾಡಿದ್ದಾರೆ. ಜಾರ್ ಅವರು ಅದನ್ನು ಡಬಲ್ ಮಾಡಿ 5 lakhs ಒಂದು ಸೀಸನ್ನಿನ ರನ್ನರ್ ಅಪ್ಪಿಗೆ ಒಂದು ಕ್ಯಾಶ್ ರೀತಿಯಲ್ಲಿ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ತಾವು ಕೂಡ ಜಾರ್ ಗೋಲ್ಡ್ ಸೇವಿಂಗ್ಸ್ ಆ್ಯಪಲ್ಲಿ ಪ್ರತಿದಿನವೂ ಆಟೋ ಪೇ ಮಾದರಿಯಲ್ಲಿ ಕೇವಲ ಒಂದು 50 ರೂಪೀಸಿಂದ ಸ್ಟಾರ್ಟ್ ಮಾಡಿ 24 ಕ್ಯಾರೆಟ್ಸ್ ಗೋಲ್ಡಲ್ಲಿ ಸೇವ್ ಮಾಡಬಹುದು. ಈ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಜಾರಲ್ಲಿ ಸೇಫ್ ಆಗಿರುತ್ತೆ. ಹಾಗೆ ಯಾವುದೇ ಥರದ ಎಮರ್ಜೆನ್ಸಿಯಲ್ಲಿ ಅಥವಾ ಪ್ರಾಬ್ಲಮ್ ಬಂದಾಗ ಅದು ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಇಟ್. ವೆಲ್ಕಮ್ ಬ್ಯಾಕ್. ಫಸ್ಟ್ ಹೇಳಿದಾಗೆ ರಘು ಅವರೇ ಹಾಗೂ ರಾಶಿಕ್ ಅವರೇ, ನಿಮ್ಮಲ್ಲಿ ಒಬ್ಬರು ಪ್ರಯಾಣ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್.
ಹಾಗೆ ಈ ಬೋರ್ಡಲ್ಲಿ ನಿಮ್ಮ ಹೆಸರು ಬರೆದಿದೆ. ಓಕೆ, ನೀವೇನು ಮಾಡ್ತೀರಿ, ಅಲ್ಲಿ ಬೆಂಕಿ ಕೆಳಗಡೆ ಸ್ಟಿಕ್ ಇದೆ, ಆ ಸ್ಟಿಕ್ ತೊಗೊತೀರಿ, ಬೆಂಕಿ ಹಚ್ಕೋತೀರಿ, ನೀವು ಹೋಗ್ತೀರಿ. ನಾನು ಹೇಳಿದ ಮೇಲೆ ಆ ಕ್ವೆಶ್ಚನ್ ಮಾರ್ಕಿಗೆ ತಾವು ಬೆಂಕಿ ಇಡ್ತೀರಿ. ಬೆಂಕಿ ಅದು ಹತ್ತು ಉರಿದ್ಮೇಲೆ ಸೇಫ್ ಅಂತ ಇದ್ದವರು ಮನೆ ಒಳಗೆ ಹೋಗ್ಬೋದು. ಎವಿಕ್ಟೆಡ್ ಅಥವಾ ಡೇಂಜರ್ ಅಂತ ಏನೇ ಬರೆದಿದ್ರು ವೇದಿಕೆಗೆ ನನಗೆ ಬಂದು ಸಿಗ್ಬೋದು. ಯು ರೆಡಿ ರಾಶಿಕಾ? ಎಸ್ ಸರ್. ರೆಡಿ ರಘು? ಎಸ್ ಸರ್. ಐ ವಿಶ್ ಯು ಬೋತ್ ಆಲ್ ದಿ ಬೆಸ್ಟ್. ಇಬ್ಬರಲ್ಲಿ ಯಾರೇ ಹೊರಗಡೆ ಬಂದರು ಅನ್ಫಾರ್ಚುನೇಟ್. ಇಬ್ಬರೂ ಅತ್ಯುತ್ತಮವಾಗಿ ಆಡಿದ್ದೀರಿ. ಕೆಲವರು ನೀವು ರಾಶಿಕ್ ಅವರ ಟಾಸ್ಕಲ್ಲಿ ಎಲ್ಲ ವಿಚಾರದಲ್ಲಿ ಮುಂದೆ ಇದ್ದರೆ ನೀವು ನಿಮ್ಮ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಪ್ರಕಾರ ಎಲ್ಲರ ಮನಸ್ಸುಗಳನ್ನು ಗೆದ್ದಿದ್ದೀರಿ ರಘು ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಈ ಮೂಮೆಂಟಲ್ಲಿ ತಾವಿಬ್ಬರಲ್ಲಿ ನಿಂತಿರೋದು ಇಸ್ ವೆರಿ ಪೇನ್ಫುಲ್. ಬಟ್ ಇಟ್ಸ್ ಅ ಪ್ರಾಸೆಸ್, ನಡೀಲೇಬೇಕು. ಶೋ ಹ್ಯಾಸ್ ಟು ಗೋ ಆನ್. ಮಿಕ್ಕಿದೆಲ್ಲರಿಗೂ ಇದೊಂದು ಪ್ರಾಸೆಸ್ ಅಂತ ಹೇಳ್ತಾ ರಘು ಅವರೇ ಆ ಒಂದು ಸ್ಟಿಕ್ ತಗೊಳ್ಳಿ, ಬೆಂಕಿ ಹಚ್ಕೊಳ್ಳಿ, ನಿಮ್ಮ ಸ್ಥಾನಕ್ಕೆ ಬನ್ನಿ. ರಾಶಿಕ್ ಅವರೇ ಆ ಸ್ಟಿಕ್ ತಗೊಳ್ಳಿ, ಬೆಂಕಿ ಹಚ್ಕೊಳ್ಳಿ, ನಿಮ್ಮ ಸ್ಥಾನಕ್ಕೆ ಬನ್ನಿ. ಹುಷಾರು. ರೆಡಿ? ಇಡಿ. ಕ್ವಶನ್ ಮಾರ್ಕ್ ಹತ್ರ ಬಿಡು 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 ಬಿಡು, ಹತ್ತಿದ್ರು ಬಿಡು. Congratulations, Raghu. You're safe. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿಯೊಬ್ಬರಿಗೂ ನನ್ನ ವೋಟ್ ಮಾಡಿ ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ 15ನೇ ವಾರದಿಂದ 16ನೇ ವಾರಕ್ಕೆ ನನಗೆ ಹೋಗೋಕ್ಕೆ ಚಾನ್ಸ್ ಕೊಟ್ಟಿದ್ದೀರಾ. ಯಾವತ್ತೂ ನಿಮ್ಮನ್ನು ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಬಾಗ್ಲಕ್ ರಾಶಿಕ್ ಅವರೇ, ನಿಮಗೆ 5 ನಿಮಿಷ ಕಾಲಾವಕಾಶದ ವೇದಿಕೆಗೆ ಬಂದು ನನ್ನೊಟ್ಟಿಗೆ ಸೇರೋಕ್ಕೆ ಅಂತ ಹೇಳ್ತಾ ವಾಪಸ್ ಆ ಲೈನಿಗೆ ಬಂದ್ಬಿಡಿ. ಉಳ್ಕೊಂಡಿರೋ 7 ಕಂಟೆಸ್ಟೆಂಟ್ಸ್ ಈ ಎಪಿಸೋಡ್ ಫಿನಿಶ್ ಆಗ್ತಿದ್ದ ಹಾಗೇನೆ ವೋಟಿಂಗ್ ಲೈನ್ಸ್ ಸ್ಟಾರ್ಟ್ ಆಗುತ್ತೆ. ಡೇ 1ನಿಂದ ಹಿಡಿದು ಇವತ್ತಿನವರೆಗೂ ಒಂದು ಲೆಕ್ಕ ಬರುತ್ತೀಗ. ಇದು ಈ ವಾರದ ಲೆಕ್ಕ ಅಲ್ಲ, ಆಟ ಮುಗೀತು. ಈಗ ಯಾರು ನಿಮ್ಮನ್ನು ಉಳಿಸ್ಕೋತಾರೆ, ಯಾರು ನಿಮ್ಮನ್ನು ಕಳಿಸ್ತಾರೆ ಅನ್ನೋದ್ರ ಮಧ್ಯದಲ್ಲಿ ಯಾರು ನಿಮ್ಮನ್ನು ಗೆಲ್ಲಿಸ್ತಾರೆ ಅಷ್ಟೇ ಉಳಿದಿರೋದೀಗ. ಈ ಮಧ್ಯೆ ಒಬ್ಬರು ಅನ್ಫಾರ್ಚುನೇಟ್ಲಿ ಮಿಡ್ ವೀಕಲ್ಲಿ ಮನೆಗೆ ಹೋಗ್ತೀರಿ. ಹೇಗೆ ಹೋಗ್ತೀರಿ, ಯಾವಾಗ ಹೋಗ್ತೀರಿ, ಯಾವ ರೀತಿ ಹೋಗ್ತೀರಿ ಗೊತ್ತಿಲ್ಲ. ಮಿಡ್ ವೀಕ್ ತನಕ ಈಗ ಜನ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ವೋಟ್ ಮಾಡ್ತಾರೆ. ಮಿಡ್ ವೀಕ್ ಎವಿಕ್ಷನ್ ಇನ್ನ ನಂತರ ನಿಮ್ಮನ್ನು ಗೆಲ್ಸೋದಕ್ಕೆ ವೋಟ್ ಮಾಡ್ತಾರೆ. ಸೊ 2 ವೋಟಿಂಗ್ ನಡೆಯುತ್ತೆ ಈಗ. ಮಿಡ್ ವೀಕ್ ಎವಿಕ್ಷನ್ ಒಂದು, ಇನ್ನೊಂದು ಆಮೇಲೆ. ಮಿಡ್ ವೀಕ್ ತನಕ ಧನುಷ್ ಅವರು ನಾಮಿನೇಷನಲ್ಲಿಲ್ಲ, ಈ ಸೇಫ್. ಫಿನಾಲೆ ವೀಕಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಡೆಫಿನೆಟ್ಲಿ ಯಾವುದು ಈಸಿ ಅಲ್ಲ. ಎಲ್ಲ ಸಹಿಸ್ಕೊಂಡು ಶಕ್ತಿ ಮೀರಿ ತಾಳ್ಮೆ ದಾಟಿ ನಿಮ್ಮ ಕೆಪಾಸಿಟಿನ ಬೆಸ್ಟ್ ಎಬಿಲಿಟಿ ಹಾಕಿ ಇಲ್ಲಿವರೆಗೆ ತಲುಪಿದ್ದೀರ ತಾವು ಅಂದರೆ ರಿಮೆಂಬರ್ ಒನ್ ಥಿಂಗ್, ಎಲ್ಲ ಲೆಕ್ಕ ಅಂದರೆ ಇಲ್ಲಿಂದ ಒಂದು ಲೆಕ್ಕ ಬರುತ್ತೆ, ದಟ್ ಈಸ್ ಸೆಲೆಬ್ರೇಷನ್. ಆಲ್ ಆಫ್ ಯು ವೆರಿ ವೆಲ್ ಡನ್. ಮುಂದಿನ ವಾರದಲ್ಲಿ ಒಂದು ಗೋಲ್ಡನ್ ವೀಕಿಗೆ ಕಾಲಿಡ್ತಾ ಇದ್ದೀರಿ. ಆ ಗೋಲ್ಡನ್ ವೀಕ್ ಬಹಳ ಸುಂದರವಾಗಂತೂ ಮಾಡ್ತಾರೆ ನಮ್ಮ ಬಿಗ್ ಬಾಸ್. ಅದನ್ನಷ್ಟು ಅನುಭವಿಸಿ
ಆ ಗೋಲ್ಡನ್ ವೀಕ್ ಎಂಡಲ್ಲಿ ನಿಮ್ಮಲ್ಲಿ ವಿನ್ನರ್ ಯಾರು ಅಂತ ನಾವು ಬಂದು ಅನೌನ್ಸ್ ಮಾಡ್ತೀವಿ. ಮತ್ತೆ ಫಿನಾಲೆ ವಾರದಲ್ಲಿ ನಿಮ್ಮೆಲ್ಲರಿಗೂ ಸಿಗೋ ತನಕ ರಘು, ರಕ್ಷಿತಾ ಅವರೇ, ಗಿಲ್ಲಿ ಅವರೇ, ಧನುಷ್ ಅವರೇ, ಧ್ರುವಂತ್ ಅವರೇ, ಅಶ್ವಿನಿ ಅವರೇ ಹಾಗೂ ಕಾವ್ಯ ಅವರೇ, ಟೇಕ್ ಕೇರ್, ಎಂಜಾಯ್ ಯೋರ್ ಟೈಮ್ ಅಂತ ಹೇಳ್ತಾ, ರಾಶಿಕಾ ಅವರೇ, ಬ್ಯಾಡ್ ಲಕ್, ಯು ಪ್ಲೇಡ್ ವೆಲ್. ಥ್ಯಾಂಕ್ ಯು ಸರ್. ಇನ್ನು 5 ನಿಮಿಷದಲ್ಲಿ ವೇದಿಕೆಗೆ ಸಿಗ್ತೀನಿ ಅಂತ ಹೇಳ್ತಾ, ಮುಂದಿನ ವಾರ ಸಿಗೋವರೆಗೂ ಆಲ್ ಆಫ್ ಯು ಟೇಕ್ ಕೇರ್, ಲವ್ ಯು. ಲವ್ ಯು ಸರ್. ಥ್ಯಾಂಕ್ ಯು. ಬಾಯ್. ಚೆನ್ನಾಗಿ ಆಡಿ ಸಿಗೋಣ ಆಚೆ. ಒಂದು ಸ್ಟ್ಯಾಂಡ್ ಇದೆ. ಧನು ಗಿಲ್ಲಿ ಚೆನ್ನಾಗಾಡು. ಶಿತಾ, ರಘುವಣ್ಣ, ಸಿಗೋಣ ನನ್ನ ವೀಕ್. ಎಂಜಾಯ್ ಮಾಡಿ ಈ ವಾರ ಪೂರ್ತಿ, ಸರಿನಾ? ನಮ್ಮ ರಘುವಣ್ಣನ ಬಿಟ್ಟು ಹೋಗ್ತೀರಿ ನಿನ್ ಜೊತೆ. ಓಕೆ, ಬಾಯ್. ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಕ್ ಸಿಗೋಣ. ಎತ್ಕೋಗ್ಲಿರು. ರಾಶಿ, ವಿ ವಿಲ್ ಮಿಸ್ ಯು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಾಯ್. ಮಿಸ್ ಯು ರಾಶಿ, ಲವ್ ಯು. ಚೆನ್ನಾಗಾಡಿ ಎಲ್ಲರೂ. ಬಾಯ್ ಬಾಯ್. ಬಾಯ್. ಬಾಯ್ ಬಾಯ್. ತಿರುಗಿ ನೋಡು. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್. ಬಾಣ ರಘುವಣ. ಕಂಗ್ರ್ಯಾಚುಲೇಷನ್ಸ್. ಮನೆಯಿಂದ ಹೊರಗಡೆ ಬಂದಂಥ ರಾಶಿಕಾ ಅವರಿಗೆ ವೇದಿಕೆಗೆ ಕರೆಸಿ ಮಾತಾಡೋ ಟೈಮ್. ಲೆಟ್ಸ್ ವೆಲ್ಕಮ್ ರಾಶಿಕಾ ಬ್ಯಾಕ್ ಆನ್ ಸ್ಟೇಜ್. ಹೀಗೆ ಮಾಡಿ. ಇಲ್ಲ, ಅವ್ರು ಬಂದಿಲ್ಲ. ಅಲ್ಲ, ನೀವು ಯಾರು ಹುಡುಕ್ತಾ ಇದ್ದೀರ? ಅವ್ರು ಬಂದಿಲ್ಲ. ಯಾರು ಹುಡುಕ್ತಾ ಇದ್ದೀರ? ನೀವು ಹಂಗಾರೆ ಯಾರಿಗೆ ಟಾಟಾ ಮಾಡ್ತಾ ಇದ್ದೀರಿ ಇಷ್ಟೊತ್ತು? ಇಲ್ಲಿ ಸರ್ ಎಲ್ಲರಿಗೂ ಜನರಲ್ ಆಗಿ ಅಂದ್ರೆ ಹುಡುಕ್ತಾ ಇದೆ ಸರ್, ಎಲ್ಲಿದ್ದಾರೆ ಯಾರು? ಅಪ್ಪ ಅಮ್ಮ. ಅವ್ರು ಎಲ್ಲಿದ್ದಾರಲ್ಲ? ಕಾಣಿಸ್ಲಿಲ್ಲ ಸರ್ ನನಗೆ. ಅಲ್ಲಿ ಯಾರಿಗೆ ಟಾಟಾ ಮಾಡ್ತಾ ಇದ್ದೀರಿ? ಅವರೆಲ್ಲ ಹಾಯ್ ಹೇಳ್ತಿದ್ರು, ಹಾಯ್ ಹೇಳ್ತಿದ್ದೀನಿ ಸರ್. ಅಂದರೆ ಮನೆ ಒಳಗಡೆ ಇದ್ದು ಯಾರು ಸಿಕ್ಕಿದ್ರು ಟಾಟಾ ಅನ್ಬೇಕು ಅನ್ಸುತ್ತೆ. ವೆಲ್ಕಮ್ ಬ್ಯಾಕ್, ಬ್ಯಾಡ್ ಲಕ್. ಎಸ್ ಸರ್. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್, ಬಟ್ ಸ್ವಲ್ಪ ಬೇಜಾರಾಗ್ತಿದೆ. ಲಾಸ್ಟ್ ಫೈನಲ್ ವೀಕ್ ಇರೋಕ್ಕಾಗಲಿಲ್ಲ, ಸೆಲೆಬ್ರೇಷನಲ್ಲಿ ಇರೋಕ್ಕಾಗಲಿಲ್ಲ ಅಂತ. ಬಟ್ ಇಲ್ಲಿ ತನಕ ಬಂದಿರೋದೇ ನಂಗೆ ತುಂಬ ಖುಷಿ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಸರ್. ನಿಮ್ಮ ವಿ ಟಿ ನೋಡಿ ಆಮೇಲೆ ಮಾತಾಡೋಣ. ಈ ಕಡೆ ಬನ್ನಿ. ಬಿಗ್ ಬಾಸ್, ರಾಶಿಕಾ ಅವರ ಜರ್ನಿ ವಿ ಟಿ ಪ್ಲೀಸ್.
ಓಕೆ, ಹೇಗೆ ಅನಿಸ್ತು ನೋಡಿ? ತುಂಬ ಖುಷಿ ಆಗ್ತಾ ಇದೆ ಸರ್. ನನ್ನಲ್ಲಿ ಇಷ್ಟು ಧೈರ್ಯ ಇದೆ ಅಂತ ದೇವರಾಣಿ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ತಿಳ್ಕೊಂಡೆ ನಾನು. ನನ್ನ ಲೈಫಲ್ಲಿ ನಾನು ತಗೊಂಡಿರೋ ಬೆಸ್ಟ್ ಡಿಸಿಷನ್ ಅಂದರೆ ನಾನು ಬಿಗ್ ಬಾಸಿಗೆ ಬಂದಿರೋದು. ತುಂಬ ಕಲ್ತಿದ್ದೀನಿ ಬಿಗ್ ಬಾಸ್ ಮನೇಲಿ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ, ಎಷ್ಟು ಸರಿ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್. ನನಗೆ ಅನಿಸಿದ್ನ ನಾನು ಮಾಡಿದೆ. ಎವ್ರಿ ವೀಕ್ ನೀವು ಬರ್ತಾಯಿದ್ರಿ, ತಪ್ಪು ಮಾಡಿದಾಗ ಹೇಳ್ತಾ ಇದ್ರಿ, ಬೈತಾ ಇದ್ರಿ. ನೆಕ್ಸ್ಟ್ ವೀಕಿಗೆ ನಮ್ಗೆ ಅದೇ ಮೋಟಿವೇಶನ್ ಆಗಿರ್ತಿತ್ತು. ನೀವು 1 ವೀಕ್ ಬಂದಿರಲ್ಲ, ಅವತ್ತು ನಮಗೆಲ್ಲ ಕನ್ಫ್ಯೂಷನಲ್ಲಿದ್ವಿ, ಏನು ಮಾಡ್ತಾಯಿದ್ದೀವಿ, ಏನು ಮಾಡ್ಬೇಕು, ನೆಕ್ಸ್ಟ್ ವೀಕ್ ಹೇಗೆ ಹೋಗುತ್ತೆ ಅನ್ನೋದು ಅಷ್ಟು ಕ್ಲಾರಿಟಿನೇ ಇರಲಿಲ್ಲ ಸರ್. ನಮಗಿದ್ದಿದ್ದೆ ಆ ಮನೇಲಿ ಇಬ್ಬರು, ನೀವು ಆ್ಯಂಡ್ ಬಿಗ್ ಬಾಸ್. ತುಂಬ ಮಿಸ್ ಮಾಡ್ಕೊಂಡಿದ್ವಿ, ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಗ್ ಬಾಸ್, ಐ ಲವ್ ಯು. ತುಂಬ ಖುಷಿ ಕೊಟ್ಟಿದ್ದ ಒಂದು ಮೂಮೆಂಟ್ ಯಾವುದು ನಿಮ್ಮ ವಿ ಟಿ ನೋಡ್ಬೇಕಾದ್ರೆ? ನನ್ನ ತಮ್ಮ ಮತ್ತು ಅಮ್ಮ ಬಂದಾಗ. ಬಂದ್ಯಾರಲ್ಲ ಈಗ? ಎಸ್ ಸರ್. ಹಾಯ್ ಸರ್. ತಾಯಿ, ತಂಗಿ, ಒಂದು ನಿಮಿಷ ಅವ್ರ ಪಕ್ಕ ಇರೋ ತಂಗಿ. ನನ್ನ ತಂಗಿ. ಮ್ಯಾಮ್, ಕೆನ್ ಐ ಹ್ಯಾವ್ ಯು ಮೈಕ್? ವಾಟ್ಸ್ ಯುವರ್ ನೇಮ್ ಮ್ಯಾಮ್? ಲೇಖಾ. ಲೇಖಾ, ಅವ್ರಿಗೆ ಮೈಕ್ ಕೊಡಿ. ವೆಲ್ಕಮ್ ಟು ದ ಶೋ ಸರ್. ಹಾಯ್ ಸರ್. ಹೇಗಿದ್ದೀರಿ ನೀವು? ವಾಟ್ಸ್ ಯುವರ್ ನೇಮ್? ಲಿಖಿತ್. ಲಿಖಿತ್. ಲೇಖಾ ಲಿಖಿತ್. ವೈ ಆರ್ ಯು ರಾಶಿಕಾ? ಅವರು ನನ್ನ ಚಿಕ್ಕಮ್ಮನ ಮಗಳು ಸರ್. ಹಾಂ, ಹಾಗೆ. ಇವರು ಅವ್ನು ನನ್ನ ತಮ್ಮ. ಅವ್ರಿಗೆ ಹೆಂಗೆ ಅದು ನೇಮ್ ಅರ್ಥ ಕೊಲಾಬ್ರೇಷನ್? ಅಂದರೆ ಸರ್, ನನಗೆ ನಮ್ಮ ಅಮ್ಮ ಒಬ್ಬರೇ ಅಮ್ಮ ಅಲ್ಲ, ನನ್ನ ಚಿಕ್ಕಮ್ಮನೂ ನಂಗೆ ಅಮ್ಮನೇ. ಅವರಿಬ್ಬರು ನನಗೆ ನನ್ನ ಲೈಫಲ್ಲಿ, ನನ್ನ ತಮ್ಮ, ನಮ್ಮ ಅಮ್ಮ, ನನ್ನ ಚಿಕ್ಕಮ್ಮ, ನಮ್ಮ ಅಪ್ಪ, ನನ್ನ ತಂಗಿ. ಆ್ಯಂಡ್ ನಮ್ಮ ಅತ್ತೆನೂ ಬಂದಿದ್ದಾರೆ. ಅತ್ತೆ ಮಗ. ತಾಯಿ ಹತ್ರ ಮಾತಾಡ್ತೀನಿ, ಮೈಕ್ ಕೊಡಿ. ಅಮ್ಮ ನಮಸ್ತೆ, ಬಿಗ್ ಬಾಸಿಗೆ ಸ್ವಾಗತ ಮತ್ತೊಮ್ಮೆ. ನಮಸ್ಕಾರ ಸರ್. ಶೋ ನೋಡ್ತಾ ಇದ್ದೀರಾ? ಹಾಂ, ನೋಡ್ತಾ ಇದ್ದೀವಿ. ಓಕೆ, ಏನು ಇಷ್ಟ ಆಯಿತು ಮಗಳ ಇಷ್ಟು ದಿನದ ಜರ್ನಿಯಲ್ಲಿ? ಎಲ್ಲ ಗುಣನೂ ನಮಗಿಷ್ಟ. ಅವಳು ಚೆನ್ನಾಗಿ ಆಡ್ತಿದ್ಲು, ಆದರೆ ಅವಳು ಇಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯಿತು ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ. ಖುಷಿ ಇದೆಯಾ? ತುಂಬ ಖುಷಿ ಇದೆ. ರೈಟ್. ರಾಶಿಕಾ ಅವರೇ, ನಾಳೆಯಿಂದ ಏನು ಒಣಸೆ? ಸರ್, ಆ್ಯಕ್ಚುಲಿ 1 ಪಾಯಿಂಟ್ ಹೇಗೆ ಅನಿಸಿತ್ತು ಅಂದರೆ, ಬಿಗ್ ಬಾಸ್ ಮನೇಲೇ ಇದ್ಬಿಡೋಣ, ಆಚೆ ಹೋಗೋದೇ ಬೇಡ ಅಂತ ಇತ್ತು ಸರ್. ಇದೇ ಒಂಥರ ಚೆನ್ನಾಗಿದೆ. ಇಲ್ಲಿ ಬೆಳಗ್ಗೆ ವೇಕಪ್ ಸಾಂಗ್ ಬರುತ್ತೆ, ನಾವೇ ಅಡುಗೆ ಮಾಡ್ಕೋತೀವಿ, ಜಗಳ ಆಡ್ತೀವಿ, ಮತ್ತೆ ಒಂದಾಗ್ತೀವಿ. ಲೈಟ್ಸ್ ಆಫ್ ಮಾಡಿದಾಗ ಡಿಸಿಪ್ಲಿನ್ಡ್ ಆಗಿದ್ರಿ ಸರ್. ಬಿಗ್ ಬಾಸ್ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರೂ ಎಲ್ಲಿದ್ರು ಅಲರ್ಟ್ ಆಗ್ತಾ ಇದ್ವಿ, ಬರ್ತಾ ಇದ್ವಿ. ಐ ಥಿಂಕ್ ನಾನು ನಮ್ಮ ಅಪ್ಪನ ವಾಯ್ಸ್ ಆದಮೇಲೆ ಇನ್ನೊಂದು ವಾಯ್ಸಿಗೆ ಎದ್ರುಕೊಂಡಿರೋದನ್ನೇ ಬಿಗ್ ಬಾಸ್ ವಾಯ್ಸ್ಗೆ ಸರ್. ನೀವು ಭಯ ಪಡಿಸ್ತೀರಾ ಸರ್? ನೀವು ಖಂಡಿತ ಇಲ್ಲ. ಹೇಳ್ತದಾರೆ ಈಗ ಅವಳಿಗೆ ಆ ಥರ ಒಂದು ನನ್ನ ಕಂಡ್ರೆ ಭಯ. ಅದು ನಿಮಗೆ ಖುಷಿನಾ? ಸರ್, ಖಂಡಿತ ಖುಷಿ ಇದೆ. ಯಾಕೆ ಅಂತಾರೆ, ಮಕ್ಕಳಿಗೆ ಸ್ವಲ್ಪ ಭಯ ಇರಬೇಕು. ಅಂದರೆ ಅದೊಂಥರ ಕಂಪಲ್ಷನ್ ಅದು. ಹೌದು. ನನ್ನ ಮಗಳು ಹಂಗಿಲ್ಲ ಸರ್. ಹಮಾರೆ ಘರ್ ಮೇ ಕುಚ್ ನೈ ಚಲ್ತಾ. ಪರಲ್ಲ ತೋಳಿ, ನಿಮ್ಮ ಖುಷಿನೇ ನಮ್ಮ ಖುಷಿ. ಚಲೋ ರಾಶಿಕಾ ಅವರು ಹೊರಡೋಕ್ಕಿಂತ ಮುಂಚೆ ನಿಮಗೆ ಒಂದಿಷ್ಟು ಬಹುಮಾನಗಳಿದೆ, ಕೊಟ್ಬಿಟ್ಟು ಕಳ್ಸೋಣ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ರಾಶಿಕಾ ಅವರಿಗೆ 50,000 ಗಿಫ್ಟ್ ವೌಚರ್. ಇಕೋ ಪ್ಲಾನೆಟ್ಸ್ ಎಲಿವೇಟರ್ಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ರಾಶಿಕಾ ಅವರೇ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಆಡಿದಿರಿ, ತುಂಬ ಟಾಸ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದಿರಿ. ನಮಗೆ ಗೊತ್ತಿಲ್ಲದೆ ಇರೋ ರಾಶಿಕಾ ಬಗ್ಗೆ ಅಷ್ಟು ವಿಚಾರಗಳನ್ನು ಎಲ್ಲರಿಗೂ ಹೇಳ್ಕೊಟ್ಟಿದ್ದೀರಿ, ತಲುಪಿಸಿದ್ದೀರಿ ಅಂತ ಹೇಳ್ತಾ, ಬಿಗ್ ಬಾಸ್ಗೆ, ಬಿಗ್ ಬಾಸ್ ಮನೆಗೆ ನಿಮ್ಮಿಂದ ಖಂಡಿತ ಒಳ್ಳೆಯದಾಗಿದೆ. ಬಿಗ್ ಬಾಸಿಂದ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇಲ್ಲಿಂದ ಕಳ್ಸ್ಕೊಳ್ತಾ ಇದ್ದೀವಿ. ರಾಶಿಕಾ ಅವರೇ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡವರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಶಿಕಾ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಹೌದು, ನಾನು ಹೇಳಿದ್ನಲ್ಲ ಮುಂಚೆನೇ ನಿಮಗೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಬಟ್ ಮಿಡ್ ವೀಕ್ ಉಂಟಲ್ವಾ, ಅದೇ ತಲೆ ಕೆಡಿಸ್ಬೇಡಿ ಅಲ್ವಾ. 3 ದಿವಸ ಅಂದರೆ ಅದೇ ಟೆನ್ಷನಲ್ಲಿ ಇದ್ದರೆ ಈ 3 ದಿವಸ ಕೂಡ ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಹೋಗಿದ್ರೆ ಹೋಗ್ತಾರೆ, 3 ದಿವಸ ನಂತರ ಎಲ್ಲರೂ ಹೋಗ್ತಾರೆ. ಸೂರಜ್ ಒಳ್ಳೆ ಹುಡುಗ. ನನಗೆ ಅದೊಂದೇ ರಾಶಿ ಮೇಲೆ ಬೇಜಾರಿದ್ದಿದ್ದು, ಬೇರೆ ಏನಿರಲಿಲ್ಲ ನನಗೆ. ಆ ಬಟ್ಟೆ ಎಲ್ಲ ತೆಗೆದು ಹಾಕ್ಬಿಟ್ಟಿದ್ಲಲ್ಲ ಪೂಲ್ ಒಳಗಡೆ,
ಅದು ಒಂದು ಬಿಟ್ಟರೆ ನನಗೆ ಬೇರೆ ಏನು ಐ ಡೋಂಟ್ ಹ್ಯಾವ್. ಆಟ ಎಲ್ಲ ಚೆನ್ನಾಗಿ ಆಡ್ತಿದ್ರು, ಆದರೆ ಅವ್ರು ಏನೋ ಮಾಡಕ್ಕೆ ಹೋಗಿ ಏನೇನೋ ಮಾಡ್ಕೊಂಡ್ರು. ಹೋಗು ಡ್ರೆಸ್ ಚೇಂಜ್ ಮಾಡೋಗು, ಇನ್ನೇನು ಮಿಡ್ ವೀಕ್ ಕಳಿಸ್ತಾರೆ ಹೋಗಿ ಅಂತ. ಆಯಿತು, ಹೋಗು, ಹೋಗ್ತೀನಿ. ಖುಷಿಯಾಗಿ ಕಳಿಸ್ಕೊಡ್ತೀನಿ. ಆಯಿತು ಆಯಿತು, ಓಕೆ. ನಿಂಗೇನು ಪ್ರಾಬ್ಲಮ್ ಇಲ್ಲಿ ಕೂತ್ಕೊಂಡ್ರೆ ನಿಂಗೆ? ಅಲ್ಲಮ್ಮ, ರೆಡಿ ಸ್ವಲ್ಪ ಫ್ರೀ ಆಗಿದ್ದರೆ ಮಿಡ್ ವೀಕ್ ಹೋಗಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಈ ಥರ ಸೀರೆ ಉಟ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗಲ್ವಾ? ಹೆಂಗೆಂಗೋ ನಾನು ಎಲ್ಲ ಟೈಮು ರೆಡಿಯಾಗಿರ್ತೀನಪ್ಪ, ಯಾವಾಗ ಕಳಿಸ್ತೀರೋ. ತೂತೇರಿಕೆ ಬಂದ್ಬಿಡತ್ತಲ್ಲ ಫ್ಲೋ. ಏನ್ರಿ ಏನ್ರಿ ಈ ಕಡೆ ಗಾಳಿ ಬೀಸ್ಬಿಟ್ಟದೆ? ಅಲ್ಲ ಸೆಕೆಂಡ್ ಶಿಫ್ಟಲ್ಲಿ ಅವರವರೆಲ್ಲ ಅದಕ್ಕ ಚೆನ್ನಾಗಿದೆ ಕಣ್ರಿ ನಿಮ್ಮದು. ನೈಟ್ ಶಿಫ್ಟಲ್ಲಿ ಅವರಿದ್ದಾರೆ. ಇನ್ನು ನಾನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹೋಗ್ತೀನಿ, ಅವ್ರು ಇಲ್ಲಿ ಶಿಫ್ಟ್. ರಕ್ಷಿತಾ ಕರೀಲ, ಅಣ್ಣ ಬಂದ್ರು ಬಾ ಅಂತ. ನಿಂಗೆ ಇನ್ನೂ ಫಿಟ್ಟಿಂಗ್ ಇಟ್ಟು ಸಮಾಧಾನ ಆಗಿಲ್ವ? ಲಾಸ್ಟ್ ವೀಕ್ ಅಲ್ಲ ಏನ್ ಕಡ್ದು ಬಿಡು, ಇವಾಗ ಹೋಗ್ಬೋದು, ಮಾತಾಡಿಸ್ತಾಳು. ಮಾತಾಡ್ಬೋದು, ಈಗ ಚೆನ್ನಾಗಿ ಮಾತಾಡ್ಸಲ್ಲ. ಅವಾಗ ಹೇಳ್ತಿಲ್ಲ, ಅವಾಗ ತಾನೇ ನಮ್ಮ ಅಣ್ಣ ಉಳ್ಕೋಬೇಕು, ನನಗೆ ಸಖತ್ ಖುಷಿ ಬೇಕಾದ್ರೆ ನೀವು ಹೋಗ್ಬಿಡಿ. ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ಲು ಅವಾಗ. ನೀವು 3 ಜನ ಡಿಸ್ಕಸ್ ಮಾಡ್ಬೋದು. ಚಪ್ಪಾಳೆ ಬಂತಲ್ಲ, ಅವಳ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಯ್ತು ಇವಾಗ. ಒಬ್ಬ ನೀವಿಬ್ರು ಒಂದಾದ್ರೆ ಹೇಗಿರುತ್ತೆ? ಒಂದಾಗಲ್ಲ ನಾವು. ಯಾಕೆ ನಿನ್ಗೆ ಅಷ್ಟಿಷ್ಟ ಇಲ್ವಾ ಧ್ರುವ ಅಂತಂದ್ರೆ? ಇಷ್ಟೇ ಅಂತಲ್ಲ, ಅವ್ರ ಹತ್ರ ಇಂತ ಮಾತಾಡಿದ ತಕ್ಷಣ ಗಲಾಟೆ ಆಗುತ್ತೆ, ಅವರಿಗೆ ನೋಡಿದ ತಕ್ಷಣ ಗಲಾಟೆ ಆಗುತ್ತೆ. ಇಲ್ಲಿಗೆ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಸೂಪರ್ ಸಂಡೇ ಫಿನಿಶ್. ಧನುಷ್ ಅವ್ರನ್ನ ಹೊರತುಪಡಿಸಿ ಮನೆಯ ಎಲ್ಲ ಕಂಟೆಸ್ಟೆಂಟ್ಸ್ ನಾಮಿನೇಟ್ ಆಗಿದ್ದಾರೆ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ, ಮರಿಬೇಡಿ. ಈ ಎಪಿಸೋಡಿನ ಕೊನೆಯಲ್ಲಿ ವೋಟಿಂಗ್ ಲೈನ್ಸ್ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲರೂ ತಪ್ಪದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟಿಗೆ ವೋಟ್ ಮಾಡಿ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಇದುವರೆಗೂ ಸದ್ಯಕ್ಕೆ 7 ಜನ ಕಂಟೆಸ್ಟೆಂಟ್ಸ್ ಮನೆಯೊಳಗಿದ್ದಾರೆ. ಇನ್ನು 7 ದಿನಗಳಲ್ಲಿ ಈ ಸೀಸನ್ನಿನ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ಮತ್ತೆ ಮುಂದಿನ ವಾರ ಫಿನಾಲೆಯಲ್ಲಿ ನಾನು ನಿಮಗೆ ಸಿಗ್ತೀನಿ. ಸಿಗೋವರೆಗೂ ಮರಿಬೇಡಿ, ನೀವು ಇಷ್ಟಪಡುವಂಥ ಒಬ್ಬ ಕಂಟೆಸ್ಟೆಂಟ್ ಒಳಗಿದ್ದಾರೆ ಅಂದಮೇಲೆ ನಿಮ್ಮ ಪ್ರಯತ್ನ ಇಲ್ಲಿಂದ ಇನ್ನೂ ಡಬಲ್ ಆಗಬೇಕು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ನ ಗೆಲ್ಲಿಸೋದಕ್ಕೆ. ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಏಷ್ಯನ್ ಪೇಂಟ್ಸ್. Co-powered by Ashwa Surya Realities, Walkmate Footwear, Santur, Maruti Suzuki, Heritage, Malleshwaram, Sudarshan Silks ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲ. ಇದುವರೆಗೂ ಸೀಸನ್ 12ರಲ್ಲಿ ನಮ್ಮೊಟ್ಟಿಗೆ ಎಲ್ಲರೂ ತುಂಬ ಸುಂದರವಾಗಿ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ. ಇನ್ನು ಉಳಿದಿರೋದು ಒಂದೇ ವಾರ. ಈ ನಿಮ್ಮ ಪ್ರೀತಿ, ಈ ನಿಮ್ಮ ಸಪೋರ್ಟ್ ಕಂಟೆಸ್ಟೆಂಟ್ಸ್ ಮೇಲೆ, ಬಿಗ್ ಬಾಸ್ ಮೇಲೆ ಹಾಗೆ ಇರಲಿ ಅಂತ ಹೇಳ್ತಾ, ಮತ್ತೆ ಫಿನಾಲೆ ವೀಕಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಆಲ್.